ಅವರು ಪ್ರತ್ಯಕ್ಷ ಆದ್ರು. ಸಂತೋಷ್ ಸರ್ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದೀಗ ನಮ್ಮ ಕಾರ್ಯಕ್ರಮ ಶುರು ಮಾಡೋದಕ್ಕೆ ಎಲ್ಲವೂ ಸಿದ್ಧವಾಗಿದೆ. ಮತ್ತೊಮ್ಮೆ ಇವತ್ತಿನ ಈ ಶುಭ ಸಂಜೆಯಲ್ಲಿ ನಮ್ಮ ಜೊತೆಯಾಗಿರುವಂತ ಎಲ್ಲ ಪ್ರೀತಿಯ ಟಿವಿ, ಪತ್ರಿಕೆ ಹಾಗೂ ಡಿಜಿಟಲ್ ಮೀಡಿಯಾ ಮಿತ್ರರಿಗೆ ಆತ್ಮೀಯವಾದ ಸ್ವಾಗತ ನಿಮ್ಮ ಅನುಪಮ ಭಟ್ ಕಡೆಯಿಂದ. ಇವತ್ತು ಬಹಳ ವಿಶೇಷವಾದಂತಹ ಒಂದು ಕಾರ್ಯಕ್ರಮಕ್ಕೆ ನಾವು ಸೇರಿದ್ದೀವಿ. ಹೊಸ ಚಿತ್ರ ಪ್ರಾರಂಭ ಆಗುವಾಗ ಎಲ್ರಿಗೂ ಕುತೂಹಲ ಇರೋದು ಚಿತ್ರದ ಹೆಸರೇನು, ಚಿತ್ರದಲ್ಲಿ ಯಾರಿರ್ತಾರೆ ಅಂತ. ಅಂಥ ಒಂದು ರಿವೀಲಿಂಗ್ ಮೂಮೆಂಟ್, ಚಿತ್ರದ ಟೈಟಲ್ ಏನು ಅಂತ ರಿವೀಲ್ ಮಾಡುವ, ಲಾಂಚ್ ಮಾಡುವ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ, ನಮ್ಮ ಬಣ್ಣದ ಲೋಕ ಎಷ್ಟೋ ಜನನ ಕೈ ಬಿಸಿ ಕರೀತಾ ಇರುತ್ತೆ. ಅವರು ಲಕ್ಕಂತ ಕಾಲೊಳಗಡೆ ಎಷ್ಟೋ ಚಿತ್ರರಂಗವನ್ನ ಸೇರ್ಕೊಳ್ತಾರೆ. ಆದ್ರೆ ಇನ್ನೊಂದು ಎಷ್ಟೋ ಜನರಿಗೆ ಆಸೆ ತುಂಬಾ ಇರುತ್ತೆ. ನಾನು ಹೀರೋ ಆಗ್ಬೇಕು, ಪ್ರೊಡ್ಯೂಸರ್ ಆಗ್ಬೇಕು, ಡೈರೆಕ್ಟರ್ ಆಗ್ಬೇಕು, ಅಥವಾ ಚಿತ್ರರಂಗದಲ್ಲಿ ಕಲೆಯ ಭೂಮಿಯಲ್ಲಿ ಕೆಲಸ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಒಂದು ಭಯ, ಅಲ್ಲೇನು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಮನೆ ಹೇಗೆ ನೋಡ್ಕೊಳ್ಳೋದು, ಜೀವನ ಹೇಗೆ ಕಟ್ಕೊಳ್ಳೋದು ಅಂತ. ಹಾಗಾಗಿ ಬೇರೆ ಬೇರೆ ಕೆಲಸಗಳನ್ನ ಕಲ್ತ್ಕೊಳ್ಳೋದನ್ನ ನೀವು ನೋಡ್ತೀರಾ. ಆದ್ರೆ ಕೆಲವರ ಪ್ಯಾಷನ್ ಎಷ್ಟು ಗಟ್ಟಿಯಾಗಿರುತ್ತೆ ಚಿತ್ರರಂಗದ ಮೇಲೆ, ಕಲೆಯ ಮೇಲೆ ಅಂದ್ರೆ ಕೆಲಸ ಮಾಡ್ತಾ ಮಾಡ್ತಾ ಸಿಕ್ಕಿರುವಂತಹ ಸೈಕಲ್ ಗ್ಯಾಪ್ ಅನ್ನು ನಾವು ಪದ ಹೇಳ್ತೀವಲ್ಲ, ಅಂತಹ ಗ್ಯಾಪ್ಗಳಲ್ಲಿ, ಅಂತಹ ಜಾಗದಲ್ಲಿ ಚಿತ್ರರಂಗಕ್ಕೆ ಅಥವಾ ಕಲೆಗೆ ಸಂಬಂಧಪಟ್ಟ ಕೆಲಸಗಳನ್ನ ಮಾಡುವಂಥದ್ದು. ಆ ಸಾಲಿಗೆ ಸೇರುವಂತಹ ನಾಯಕ ಈ ಚಿತ್ರದ ನಾಯಕ. ಇವರು ಮೂಲತಃ IT ರಂಗದಲ್ಲಿ ಕೆಲಸ ಮಾಡ್ತಾ ಇರೋರು. ಈ ಸ್ಯಾಟರ್ಡೇ ಸಂಡೇ ವೀಕ್ ಆಫ್ ಸಿಗುತ್ತೆ, ಅಥವಾ ವಾರದಲ್ಲಿ ಯಾವ್ದಾದ್ರು ವರ್ಕ್ ಫ್ರಮ್ ಹೋಮ್ ಸಿಗುವಂಥದ್ದು, ಅಥವಾ ಥರ್ಸ್ಡೇ ಒಂದು ದಿನ ರಜೆ ಇದೆ ಅಂದ್ರೆ ಫ್ರೈಡೆಗೆ ಒಂದು ದಿನ ರಜೆ ಹಾಕ್ಬಿಟ್ಟು ಲಾಂಗ್ ವೀಕೆಂಡ್ ಅಂತ ಗ್ಯಾಪ್ ತಗೊಂಡು ಆ ಸಂದರ್ಭದಲ್ಲಿ ಈ IT ಪ್ರೊಫೆಷನಲ್ ಒಂದು ಸಿನಿಮಾ ಶುರು ಮಾಡ್ತಾರೆ. ಆ ಸಿನಿಮಾದ ಟಾಕಿ ಪೋರ್ಷನ್ ಎಲ್ಲ ಚಿತ್ರೀಕರಣ ಮುಗಿಸಿ ಇವತ್ತು ಟೈಟಲ್ ಏನು ಅಂತ ರಿವೀಲ್ ಮಾಡೋ ಹಂತಕ್ಕೆ ತಗೊಂಡ್ ಬಂದಿದ್ದಾರೆ. ನಮಸ್ಕಾರ, ಆಲ್ ದಿ ಬೆಸ್ಟ್ ಟು ದ ಹೋಲ್ ಟೀಮ್. ಟೀಸರ್ ಲಾಂಚ್ ಮಾಡಿ, ಟೀಸರ್ ಲಾಂಚ್. ಮನೋಜ್ ಹಾಗೂ ಆದಿತ್ಯ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಪ್ರೀತಿಯ ಬೆಂಬಲಕ್ಕೆ. ಹಾಗೂ ವಿಂಧ್ಯ ಇನ್ಸ್ಟಿಟ್ಯೂಟ್ನ ಕವಿತಾ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ವರುಣ್ ಅವರು, ಕಾರ್ತಿಕ್ ಅವರು, ಸುಜಯ್ ಅವರು. ಸುಜಯ್ ಇವರೆಲ್ಲರೂ ಬಿಗ್ ಬಾಸ್ಕೆಟ್ ಮಾರ್ಕೆಟಿಂಗ್ ಟೀಮ್. ಇವರೆಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ನಿಮ್ಮ ಪ್ರೋತ್ಸಾಹ, ಪ್ರೀತಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಇದು ನಮ್ಮ ಕರಿಕಾಡನ ಲುಕ್ ಚಿತ್ರದ ಟೈಟಲ್ ಅನ್ನ ಬಿಡುಗಡೆ ಮಾಡಿಕೊಟ್ಟಂತ ಸಂತೋಷ್ ಸರ್ಗೆ ಮತ್ತೊಮ್ಮೆ ತುಂಬಾ ತುಂಬಾ ಥ್ಯಾಂಕ್ ಯು ಹೇಳ್ತಾ, ಅವರ ಶುಭ ಆಶೀರ್ವಾದಗಳು, ಶುಭಾಶಯದ ನುಡಿಗಳನ್ನೆಲ್ಲ ನಾವು ಕೇಳೋಣ. ವೇದಿಕೆಯಲ್ಲಿ ಹೇಳಿದಂತ ಸಿನಿಮಾಗಳು ಸೂಪರ್ ಆಗಿರುತ್ತೆ. ಈಗ ನೀವೇ ನಿಮ್ಮ ಕೈಯಾರೆ ಲಾಂಚ್ ಮಾಡಿಕೊಟ್ಟಿದ್ದೀರಿ. ಈ ಚಿತ್ರತಂಡಕ್ಕೆ ಏನು ಹೇಳಕ್ ಇಷ್ಟಪಡ್ತೀರಾ? ಎಲ್ರಿಗೂ ನಮಸ್ಕಾರ. ಚಿತ್ರರಂಗ ಒಂದು ಸ್ವಲ್ಪ ಸ್ಲೋ ಪೇಸ್ ಹೋಗ್ತಿರೋದ್ರಿಂದ ಹೆಚ್ಚೆಚ್ಚು ಸಿನಿಮಾಗಳು ಬರಬೇಕು. ಸೊ ಎಲ್ಲ ಥರ ಸಿನಿಮಾನು ಜನ ನೋಡ್ತಾರೆ. ಸೊ ದೇರ್ ಇಸ್ ನೋ ಕ್ಲಾಸಿಫಿಕೇಶನ್, ಇಂಥ ಸಿನಿಮಾನೇ ನೋಡ್ತಾರೆ, ಅಂಥ ಸಿನಿಮಾ ನೋಡ್ತಾರೆ. ಸೊ ಜನ ನೋಡುವಂಥ ಮೆಚ್ಚುವಂಥ ಸಿನಿಮಾ ಕರಿಕಾಡ ಆಗಲಿ ಅಂತ ನಾನು ಬಯಸ್ತೀನಿ. ಸೊ ಇಲ್ಲಿಗೆ ಬರೋಕ್ಕೆ ಕಾರಣ ಶಶಾಂಕ್. ಈಸ್ ಮೈ ವೆರಿ ಕ್ಲೋಸ್ ಅಸೋಸಿಯೇಷನ್. ನಮ್ಮ ರಾಜ್ಕುಮಾರ ಇಂಟ್ರಡಕ್ಷನ್ ಸಾಂಗು, ಯುವರತ್ನ ಇಂಟ್ರಡಕ್ಷನ್ ಸಾಂಗ್ ಎಲ್ಲ ಅವರೇ ಹಾಡಿದ್ದು. ಸೊ ಅವರು ನನ್ನ ಒಂದು ಟೀಮ್ ಆಗಿ ನಾನು ಅವ್ರನ್ನ ಭಾವಿಸ್ತೀನಿ. ಸೊ ಅವ್ರು ಮ್ಯೂಸಿಕ್ ಮಾಡಿದ್ದಾರೆ. ಹಿ ಈಸ್ ಗೋಯಿಂಗ್ ಸ್ಟೆಪ್ ಬೈ ಸ್ಟೆಪ್ ಆಯ್ಡ್ ಇನ್ ಹಿಸ್ ಕೆರಿಯರ್ ಅಂದಾಗ ಇಟ್ಸ್ ನನ್ನ ಒಂದು ಜವಾಬ್ದಾರಿ ಅವ್ರಿಗೊಂದು ನನ್ನ ಶುಭ ಹಾರೈಕೆಗಳನ್ನ ಹೇಳೋದು. ಜೊತೆಗೆ ಹೊಸ ತಂಡ, ಹೊಸ ನಿರ್ದೇಶಕರು, ಹೀರೋ ಕೂಡ ಹೊಸಬ್ರು. ಸೊ ಎಲ್ಲ IT ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ ನೀವು ಹೇಳಿದ್ರಿ. ಸೊ ಒಳ್ಳೇದಾಗಲಿ. ಟೀಸರ್ ತುಂಬ ಅಪೀಲಿಂಗ್ ಆಗಿದೆ, ಎಸ್ಪೆಷಲಿ ಸೌಂಡು, ವಿಜುವಲ್ಸ್ ಆ್ಯಂಡ್ CG ಪಾರ್ಟ್ ಕೂಡ ಚೆನ್ನಾಗಿದೆ. ಇಟ್ಸ್ ವೆರಿ ಅಪೀಲಿಂಗ್, ವೆರಿ ರಾ. ಸೊ ಇಡೀ ಚಿತ್ರತಂಡಕ್ಕೆ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿರುವಂಥ ಪ್ರೊಡ್ಯೂಸರು. ಸೊ ಬೀಂಗ್ ಎ ವುಮನ್ ಅವರು ತೊಗೊಂಡಿರುವಂಥ ಸ್ಟೆಪ್ಪು. ಸೊ ಈ ಬ್ಯಾನರ್ ಇನ್ನಷ್ಟು ಸಿನಿಮಾಗಳು ಮಾಡಲಿ. ಮತ್ತು ನೀವೆಲ್ಲ ಬಂದಿರೋರೆಲ್ಲ ಈ ತಂಡಕ್ಕೆ ಹರಿಸಿ ಒಳ್ಳೆಯದಾಗಲಿ. ವೇಲು ಸರ್ ಇದ್ದಾರೆ. ಸೊ ಲಾಸ್ಟ್ ಇಯರ್ ಒಂದು ದೊಡ್ಡ ಸಿನಿಮಾ ಕೊಟ್ಟಿರೋಂಥ ನಿರ್ಮಾಪಕರು ಅವರು. ಆಮೇಲೆ ಪಿಕ್ಚರ್ ಮೇಲೆ ಪಿಕ್ಚರ್ ಅವ್ರ ಆಡಿಯೋ ಕೇಳದೆ ನಾವು ಅದು ದಿನನೇ ಹೋಗೋದಿಲ್ಲ, ಅಷ್ಟು ಅದ್ಭುತ ಹಾಡುಗಳು ಅವರ ಹತ್ರ. ಕರಿಸುಬು ಸರ್ ಇದ್ದಾರೆ. ಸೊ ಎಲ್ರಿಗೂ ಇಲ್ಲಿ ಬಂದಿರೋ ಎಲ್ರಿಗೂ ನನ್ನ
ವಿಶ್ವಾಸ ತಿಳಿಸ್ತಾ ಮತ್ತು ಇದನ್ನು ಅರೇಂಜ್ ಮಾಡಿರುವಂಥ ನಮ್ಮ ಶ್ರೀಧರ್ ಮತ್ತು ಕನ್ನಡ ಪಿಕ್ಚರ್ ನಮ್ಮ ಪ್ರವೀಣು, ಸೊ ಎಲ್ಲ ಇಡೀ ತಂಡಕ್ಕೆ ನಮ್ಮ ಮನು ಸರ್ ಇದ್ದಾರೆ, ಎಲ್ಲ ಫೋಟೋಗ್ರಾಫರ್ಸ್ ಇದ್ದಾರೆ. ಸುಮಾರು ದಿನ ಆಯಿತು ನಿಮ್ಮನ್ನೆಲ್ಲ ಭೇಟಿ ಮಾಡಿ, ನಿಮ್ಮನ್ನೆಲ್ಲ ನೋಡಿ. ನಮ್ಮ ಸೆನ್ಸಾರ್ ಶಿವರು ಇದ್ದಾರೆ, ಬೇಗ ಸೆನ್ಸಾರ್ ಮಾಡಿಸಿ, ಅನಿಮಲ್ ಎಲ್ಲ ಬೇಗ ಕ್ಲಿಯರ್ ಮಾಡಿಸ್ಕೊಡಿ. ಸೊ ಒಳ್ಳೆಯದಾಗಲಿ ಇಡೀ ತಂಡಕ್ಕೆ. ಇಟ್ಸ್ ಲುಕ್ ವೆರಿ ಪ್ರಾಮಿಸಿಂಗ್. ಲುಕಿಂಗ್ ಫಾರ್ವರ್ಡ್ ಫಾರ್ ದ ಟ್ರೈಲರ್ ಸಿನಿಮಾ. ಗಾಡ್ ಬ್ಲೆಸ್ ಶಶಾಂಕ್, ತುಂಬ ಚೆನ್ನಾಗಿ ಟ್ರೈಲರ್ ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆಯದಾಗಲಿ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಿಜವಾಗ್ಲೂ ಸರ್ ಮನೆ ಹತ್ರ ಬನ್ನಿ. ಅಲೋ, ಮನೆ ಹತ್ರ ಬನ್ನಿ. ಇಲ್ಲ ನಿಮಿಷ. ಓಕೆ ಸರ್. ಓಕೆ. ನಮಸ್ಕಾರ. ಇಲ್ಲಿ ಬಂದಿರ್ತಕ್ಕಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ, ಹಾಗೆ ನನ್ನ ಫ್ರೆಂಡ್ಸ್ ತುಂಬ ಜನ ಬಂದಿದ್ದಾರೆ. ತುಮಕೂರು ಕಡೆಯಿಂದ, ಬೆಂಗಳೂರು, ಮೈಸೂರು ಕಡೆಯಿಂದ ಎಲ್ಲ ಬಂದಿದ್ದಾರೆ. ಅವರಿಗೆಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಸೊ ಫಸ್ಟ್ ಡೈಲಿಂದಲೇ ಬಂದ್ಬಿಡ್ತೀನಿ. ಕರಿಕಾಣ. ಸೊ ಕರಿಕಾಣ ಆ ಕಡೆ ಈ ಕಡೆ ಎರಡು ಸಿಂಬಲ್ ಇದೆ. ಸೊ ಬಹುಶಃ ಒಂದು ಕಡೆ ಆನೆ ಥರ ಇದೆ, ಇನ್ನೊಂದು ಕಡೆ ಒಂದು ಕಾಡಂದಿ ತಲೆ ಇದೆ. ಸೊ ಅರ್ಥ ಆಗಿದೆಯೋ ಏನೋ ಗೊತ್ತಿಲ್ಲ. ಸೊ ಈ ಕಡೆ ಸ್ವಲ್ಪ ಸ್ಕೆಚಲ್ಲಿ ಪೂರ್ತಿಯಾಗಿ ಅರ್ಥ ಆಗಿದೆಯೋ ಗೊತ್ತಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಕರಿ ಅಂದರೆ ಆನೆ, ಸೊ ನಮ್ಮ ಕನ್ನಡದಲ್ಲಿ. ಸೊ ಕಾಡ ಅನ್ನೋದು ಸಿನಿಮಾದ ಒಂದು ಕ್ಯಾರೆಕ್ಟರ್ ಹೆಸರು. ಸೊ ಕಾಡಂದಿನ ಬೇಟೆಯಾಡ ಅಂತ ಒಂದು ಕ್ಯಾರೆಕ್ಟ್ರು. ಸೊ ಆ ಕರಿ ಏನಕ್ಕೆ ಹಾಕಿದ್ದೀವಿ ಅಂದರೆ, ಆ ಕಾಡ ಅನ್ನೋ ಕ್ಯಾರೆಕ್ಟ್ರು ಇಡೀ ಸಿನಿಮಾದಲ್ಲಿ ಒಂದು ಮದ್ದಾನೆ ರೀತಿ ಇರುತ್ತೆ. ಸೊ ಮದ ಹಿಡಿದಿರೋ ಆನೆ ಮದ ಹಿಡಿದಾಗ ಯಾರು ಕಟ್ಟಕ್ಕಾಗಲ್ಲ, ಅದನ್ನ ಹಿಡಿಯೋಕ್ಕೂ ಆಗಲ್ಲ. ಸೊ ಅಂತಹ ಒಂದು ಕ್ಯಾರೆಕ್ಟರ್ನ ಈ ಸಿನಿಮಾದಲ್ಲಿ ತರೋಕ್ಕೆ ತುಂಬ ಈಸಿನೂ ಆಯಿತು, ಕಡೆ ಕಷ್ಟನೂ ಆಯಿತು. ಬಟ್ ಆ ಎಕ್ಸ್ಪೀರಿಯನ್ಸ್ನ ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ. ಎಲ್ಲ ಪ್ರಿಪೇರ್ ಆಗಿದ್ದಾರೆ ಇಟ್ಕೊಂಡಿದ್ದೀನಿ ನಾನು. ಸೊ ಆ ಆರ್ಭಟನ ನಾವು 100% ಆದಷ್ಟು ಬೇಗ ತೆರೆ ಮೇಲೆ ಕೊಡ್ತೀವಿ. ಆ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿದೆ. ಈ ಟೈಟಲ್ಗೋಸ್ಕರ ಈವೆಂಟ್ ಪಡೆಯೋದ್ರಿಂದ ನಾನು ಇಷ್ಟು ಸಾಕು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಸರಿ, ಮುಂಚೆ ನಾನು ತಾಳಟ್ಟಿ ಅನ್ನೋ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ದೆ. ತಾಳಟ್ಟಿ ಒಂದು ಹಾರರ್ ಸಬ್ಜೆಕ್ಟು. ಸೊ ಅದಾದ್ಮೇಲೆ ಕರಿಕಡ ಸ್ಟಾರ್ಟ್ ಆಯಿತು. ಸೊ ಎರಡು ಪ್ಯಾರಲ್ಲಿ ಓಡ್ತಾ ಏನಾಯಿತು ಅಂದರೆ ಕರಿಕಡ ಅಪ್ಲಿಫ್ಟ್ ಆಗಿ ಫಸ್ಟ್ ಕರಿಕಡ ಬರ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ತಾಳಟ್ಟಿ ಬರ್ತಾ ಇದೆ ನೆಕ್ಸ್ಟ್ ಟೈಮ್. ಸೊ ಡೆಬ್ಯೂ ಮೂವಿ ಅದು ಕರಿಕಡನೇ. ಹೌದು ಸರ್, ರಾಜ್ ಬಹದ್ದೂರ್ ಅದರಲ್ಲಿ ಒಂದು ಹುಲಿಬೆಟ್ಟ ಅನ್ನೋ ಸಿನಿಮಾದಲ್ಲಿ ಕೋಡೈರೆಕ್ಟರ್ ಆಗಿ ಮತ್ತೆ ನೆಗೆಟಿವ್ ರೋಲ್ ಕೂಡ ಕ್ಯಾರೆಕ್ಟರ್ ಮಾಡಿದ್ದೀನಿ ಅದರಲ್ಲಿ. ಸೊ ಇನ್ನೊಂದೆರಡು ಸಿನಿಮಾದಲ್ಲಿ ಮಾಡಿದೆ, ಬಟ್ ಒಂದು ಸಿನಿಮಾ ಡ್ರಾಪ್ ಔಟ್ ಆಯಿತು. ಇನ್ನೊಂದು ಸಿನಿಮಾದ ನನ್ನ ಕ್ರೆಡಿಟ್ಸ್ ಏನು ಕೊಟ್ಟಿರಲಿಲ್ಲ. ಸೊ ನಾನು ಕೂಡ ಪೋಸ್ಟ್ ಪ್ರೊಡಕ್ಷನಲ್ಲಿ ಆ ಸಿನಿಮಾ ಕೆಲಸ ಮಾಡಿಲ್ಲ. ಸೊ ಹಂಗಾಗಿ ಅವ್ರ ಹೆಸರು ನಾನು ತಗೊಳ್ತಾ ಇಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಇದು ಯಾವಾಗ ಶುರು ಆಯಿತು, ಎಲ್ಲ ಶೂಟಿಂಗ್ ಆಯಿತು, ಎಲ್ಲ ಡೀಟೇಲ್? ಸರ್ ಇದು 2024 ಶುರು ಆಯಿತು, August 15. ಸೊ ಸರ್ದು ಆಫೀಸ್ ಹೋಗಿ ಶೂಟಿಂಗ್ ಮಾಡ್ತಿರೋದ್ರಿಂದ ವೀಕ್ಲಿ ಮಾತ್ರ ನಾವು ಶೂಟ್ ಮಾಡ್ತಾ ಇದ್ವಿ. ಸೊ ಫಸ್ಟ್ ಶೆಡ್ಯೂಲ್ ಶುರು ಮಾಡಿದ್ದು ನಾವು ರಾಣಿಜೇರಿಯಿಂದ. ಸೊ ರಾಣಿಜೇರಿ, ಕಳಸ, ಕುದುರೆಮುಖ, ಚಿಕ್ಕಮಗಳೂರು ಸುತ್ತಮುತ್ತ, ಬೆಂಗಳೂರು, ಚನ್ನಪಟ್ಟಣ, ಇಷ್ಟು ಜಾಗದಲ್ಲಿ ಶೂಟ್ ಆಗಿದೆ. ಹಳ್ಳಿ ಮತ್ತೆ ಫಾರೆಸ್ಟ್ ನೆಟ್ವರ್ಕ್ಗೆ ಅಂದ್ಕೊಂಡಿರೋ ಕತೆ. ಸೊ 90s ಮತ್ತೆ ಪ್ರೆಸೆಂಟ್ನ ಬ್ಲೆಂಡ್ ಮಾಡಿದ್ದೀವಿ. ಸೊ ಆ ಬ್ಲೆಂಡ್ ಮಾಡಿರೋ ರೀತಿ ಸ್ವಲ್ಪ ಬೇರೆ ಥರ ಟ್ರೈ ಮಾಡಿದ್ದೀವಿ ಸರ್. ಹೌದು ಸರ್. ಇಲ್ಲ, ಅದೊಂದು ಜಸ್ಟ್ ಹೀರೋ ಬ್ಯಾಕ್ಗ್ರೌಂಡ್. ಸೊ ಅದ್ರ ನಡುವೆ ಬೇರೆ ಬೇರೆ ಎಲಿಮೆಂಟ್ಸ್ಗಳು ಬರುತ್ತೆ. ಸೊ ಹೇಳಬೇಕು ಅಂದರೆ ಕರಿಕೋಡನ ಬಗ್ಗೆ ಇದೊಂದು ರೊಮ್ಯಾಂಟಿಕಲ್ ಮ್ಯೂಸಿಕಲ್ ಜರ್ನಿ, ಅದ್ರ ಜೊತೆಗೆ ಸ್ವಲ್ಪ ಥ್ರಿಲ್ಲರ್ ಎಲಿಮೆಂಟ್ಸ್ಗಳು. ಸೊ ತುಂಬ ಹೊತ್ತು ನಾವು ಎಮೋಷನ್ಗೆ ತುಂಬ ಇದು ಮಾಡಿದ್ವಿ. ಸೊ ತಂದೆ ಮಗಳು ಬಾಂಧವ್ಯ, ತಂದೆ ಮಗನ ಬಾಂಧವ್ಯ ಮೇಲೆ ತುಂಬ ಫೋಕಸ್ ಮಾಡಿದ್ದೀವಿ.
ಕರೀತಾ ಇದ್ದಾರೆ ಸರ್. ಸೊ ನಾವೇ ಈ ಟೈಟಲ್ ಲಾಂಚ್ಗೆ ಹೀರೋಯಿನ್ ಬೇಡ ಅಂತ ನಾವೇ ಸ್ವಲ್ಪ ಅವಾಯ್ಡ್ ಮಾಡಿದ್ದೀವಿ ಸರ್. ಸೊ ಕರಿಕೇಳ ಲುಕ್ನ ನಾವು ಹೇಗೆ ಎಸ್ಟಾಬ್ಲಿಷ್ ಮಾಡಿದ್ವಿ, ಸೊ ಅದೇ ರೀತಿ ಒಂದು ಅವ್ರಿಗೂ ಕೂಡ ವೇದಿಕೆ ಮಾಡ್ಕೊಳ್ಳೋಣ ಅಂತ. ಸರ್ ಎಂಡ್ ಸ್ಟೇಜ್ ಸರ್, ಆಲ್ಮೋಸ್ಟ್ ಸೆನ್ಸರ್ ಹತ್ರ ಇದ್ದೀವಿ. ನೀನು ಶಿವ್ ಸರ್ ಸ್ಕ್ರಿಪ್ಟ್ ಬರೆಯಕ್ಕೆ ಸ್ಟಾರ್ಟ್ ಮಾಡಬೇಕು, ನಂದು ಅವರು ಡೀಟೇಲ್ಸ್ ಮಾಡ್ತಾ ಇದ್ದಾರೆ. ನೀನು ಫೈನಲ್ ಟಚ್ ಹಾಕಿದ್ದೇನೆ ರಿಲೀಸ್ ಪ್ಲಾನ್ ಏನಾದರೂ ಯೋಚನೆ ಮಾಡಿದ್ರೆ ಸರ್. ನಡೀತಾ ಇದೆ. ಸೊ ಹೀರೋ ಮತ್ತೆ ಸ್ವಲ್ಪ ಕೆಲವು ಟೀಮ್ ಅಂದ್ರೆ ಸದ್ಯಕ್ಕೆ ನಾನು ಮಾಡಿದ್ರೆ ರಿಲೀಸ್ ಆಗಿಲ್ಲ ಅಂದ್ರೆ ನಾನು ಹೊಸ್ಕೊ ಹೀರೋನು ಹೊಸ್ಕೊ. ಸೊ ಹಂಗಾಗಿ ನಾವು ರೀಚ್ ಆಗಿ ಸ್ವಲ್ಪ ನಮ್ಗೆ ಟೈಮ್ ಬೇಕು, ಒಂದು 2-3 ತಿಂಗಳು ಅಂತೇಳಿ ಈ ಸ್ವಲ್ಪ ಪ್ರಮೋಷನ್ ಮುಖಾಂತರ ಜನ ಹತ್ರ ಹೋಗಿ ಆಮೇಲೆ ರಿಲೀಸ್ ಮಾಡೋ ಪ್ಲಾನ್ ಇದೆ ಸರ್. ಈ ಏರಿಯಾದಲ್ಲಿ ರಿಲೀಸ್ ಮಾಡ್ತೀವಿ. ಕೆಲವು ಕಡೆ ನಾವು ಹಂದಿನ ರಿಯಲ್ ಆಗಿ ಯೂಸ್ ಮಾಡಿದೀವಿ. ಗ್ರಾಫಿಕಲ್ ತುಂಬಾ ಚೆನ್ನಾಗಿದೆ. ಅದನ್ನ ಫಿಕ್ಸೆಡ್ ಪೇನ್ಸ್ ಹಂದಿನ ಡಿಸೈನ್ ಮಾಡಿದ್ದಾರೆ ಸರ್. ಸಪ್ರೇಟ್ ಪೇನ್ಸ್ ಖಂಡಿತ ಸರ್. ಆ ಹೋಮ್ನ 100% ನಾವೆಲ್ಲೂ ಡ್ರಾಪ್ ಔಟ್ ಆಗಿಲ್ಲ. 100%. ಅದಂತೂ ಕನ್ನಡ ಇಂಡಸ್ಟ್ರಿಗೆ ಈಗ ಹೇಳ್ತಿದ್ದೇನೆ ಅಂತಲ್ಲ, ತಲೆ ತಗ್ಸುವಂತ ಸಿನಿಮಾ ಅಂತೂ ಮಾಡಿಲ್ಲ ಸರ್. ಅವ್ರು ಹೇಳಿದಾಗೆ ಕಾಡ ನಟರಾಜ್ ಅವರೇ ಬಹಳ ವಿಶೇಷವಾದಂತಹ ಒಂದು ಸಿಚುವೇಶನ್ ಇದು. ಯಾಕಂದ್ರೆ IT ಪ್ರೊಫೆಷನಲ್ಸ್ಗೆ ಒಂದು ಡೆಕೋರಮ್ ಇದೆ. ಈ ಸಿನಿಮಾದಲ್ಲಿ ಕಾಡ ನೋಡೋದಕ್ಕೆ ಒಂದು ಬೇರೆ ಗೆಟಪ್ ನಲ್ಲಿದ್ದಾರೆ. ಹಂಟ್ ಮಾಡೋದು, ಒಂದು ವಿಲೇಜ್ ಗೆಟಪ್, ರಫ್ ಗೆಟಪ್. ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ? ಮಂಡೇ ಟು ವೆನ್ಸ್ಡೇ ಥರ್ಸ್ಡೇ ಆಫೀಸ್ಗೆ ಹೋಗಿ ಫ್ರೈಡೇ ಸ್ಯಾಟರ್ಡೇ ಸಂಡೇ ಶೂಟ್, ಇವೆಲ್ಲ ಹೇಗಾಯ್ತು ಜರ್ನಿ ಅಂತ ದಯವಿಟ್ಟು ತಿಳಿಸ್ಬೇಕು. ಎಲ್ಲರಿಗೂ ನಮಸ್ಕಾರ. ಸೊ ಲೆಟ್ ಮಿ ಸ್ಟಾರ್ಟ್ ವಿತ್ ವಿಕ್ಕಿ ವಾಸ್ತಲ್ಲಿ ಹಿಂಗೆ ಹೇಳ್ತಿದ್ರಲ್ಲ, ನಾವು ಹೆಂಗೆ ಸ್ಟಾರ್ಟ್ ಮಾಡ್ವಿ, ಕರಿಕಾಳ ಟೈಟ್ಲ್ ಹಾಕಿಟ್ವಿ. ಅದಕ್ಕಿಂತ ಮುಂಚೆ ಅವರು ಒಬ್ರು ಕೇಳೋದು ಮದುವೆ ಮಿತ್ರರು, ನೀವೇನು ಮಾಡಿದ್ರಿ, ಹೀಗೆ ಪರಿಚಯ ಆಯ್ತು ಅಂತ. ಸೊ ಆ್ಯಕ್ಚುಲಿ ವಿಕ್ಕಿ ನನಗೆ ಫಸ್ಟ್ ನಾವು ಹೆಂಗೆ ಪರಿಚಯ ಆಗಬೇಕಂದ್ರೆ, ಅವ್ರು ನನಗೆ ಒಂದು ಮೂವಿಗೆ ಆಫರ್ ಮಾಡೋದು, ಒಂದು ಒಳ್ಳೆ ಸ್ಟೋರಿ ಮಾಡ್ಬಿಟ್ಟು ಆಫರ್ ಮಾಡೋದು, ಲವ್ ಸ್ಟೋರಿ. ನಾನು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮೈಸೂರಿಗೆ ಹೋಗ್ತೀವಿ, ಕತೆ ಹೇಳ್ತಾರೆ. ಕತೆ ಹೇಳೋದಕ್ಕೆ ಮುಂಚೆ ಒಂದು ಸಾಂಗ್ ತೋರಿಸ್ತಾರೆ ನಮಗೆ. ನಾನು ಏನಕ್ಕೆ ಪ್ರೊಡ್ಯೂಸರ್ ಒಂದು ಒಳ್ಳೆ ಅಮೌಂಟ್ ಇನ್ವೆಸ್ಟ್ ಮಾಡಿ ಮೂವಿ ಮಾಡ್ತೀನಿ ಮುಂಚೆ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡು ಸ್ಟೋರಿ ಎಲ್ಲ ಕೇಳೋದಕ್ಕೆ ಮುಂಚೆ ಬರೀ ಒಂದೇ ಸಾಂಗ್ ನೋಡಿದ ಅಷ್ಟೇ. ವಾಟ್ ಐ ಥಾಟ್ ಈಸ್ ಲೈಕ್ ಅವ್ರಿಗೆ ಮ್ಯೂಸಿಕಲ್ ಸೆನ್ಸ್ ಸಾಕಾಗ್ತದೆ ಅಂತ ಗೊತ್ತಾಯ್ತು. ಫಸ್ಟ್ ಒಂದು ಸಾಂಗ್ ನೋಡೋದ್ರೆ ಗೊತ್ತಾಯ್ತು. ಅದೊಂದೇ ರೀಸನ್ಗೆ ಐ ನೆವರ್ ಹ್ಯಾಸ್ ಎನಿ ಅದರ್ ವಿಡಿಯೋಸ್ ವಾಟ್ ಹ್ಯಾಸ್ ಡನ್. ನನಗೆ ಇದೊಂದು ವಿಡಿಯೋ ಸಾಕು, ಲೆಟ್ ಅಸ್ ಡು ದ ಮೂವಿ ಅಂತ. ಅದು ಬೇಡ, ವಿ ಮೇಡ್ ಎ ಸ್ಟೋರಿ ಆಲ್ರೆಡಿ. ಮೀನ್ ಸ್ಟೋರಿ ಏನು ನಡೆದಿದೆ, ಸ್ಕ್ರಿಪ್ಟ್ ಡೆವಲಪ್ ಮಾಡಿ ಅಂತ ಹೇಳ್ಬಿಟ್ಟು ವಿ ಗೆಟ್ ಲೈಕ್. ಅವಾಗಿನ್ನೂ ಟೈಟಿಲ್ ಗೇಟ್ ಏನು ಇರಲಿಲ್ಲ. ಒಂದು ನೇಮ್, ಹೀರೋದ ನೇಮ್ ಮಾತ್ರ ಇಟ್ಕೊಂಡಿದ್ವಿ, ಕಾಡ ಅಂತ ಹೇಳಿ. ಸೊ ಅದ್ರ ಮೇಲೆ ನಾವು ಡೆವಲಪ್ ಮಾಡಿ ಫೈನಲಿ ಈಗ ಒಂದು 2 ತಿಂಗಳ ಮುಂಚೆ ವಿ ಫೈನಲೈಸ್ ದ ದಿಸ್ ಟೈಟಲ್. ದೀಸ್ ಆರ್ ಅಬೌಟ್ ಕಾಡ. ದಿಸ್ ಇಸ್ ಐ ಥಿಂಕ್ ಎಕ್ಸ್ಪೆಕ್ಟೆಡ್ ಕ್ವೆಶ್ಚನ್. ಇದು ಕಾಡ ಅಂದ್ರೆ ವೆರಿ ಯೂನಿಕ್ ನೇಮ್. ಕಾಡ ಅಂದ್ರೆ ಬೇಸಿಕ್ ಮೀನಿಂಗ್ ಏನು ಹೇಳ್ತಾರೆ ಅಂದ್ರೆ ಫಾರೆಸ್ಟ್ ಅಂತ ಹೇಳ್ತಾರೆ. ಕರೆಕ್ಟ್. ನಾನು ಚೈಲ್ಡ್ಹುಡ್ ಅಲ್ಲಿ ನಮ್ಮೂರು ಚಿಕ್ಕಮಗಳೂರು ಅಂತ ಒಂದು ಸರಪನಹಳ್ಳಿ ಅಂತ. ಈ ಪುಷ್ಪ ಮೂವಿಯಲ್ಲಿ ನೀವು ಸ್ಮಗ್ಲಿಂಗ್ ಅಲ್ಲಿ ನೋಡ್ತೀರ, ಆ ಥರ 1980s 90s ಅಲ್ಲ, ಇಟ್ ವಾಸ್ ವೆರಿ ಹ್ಯೂಜ್. ಆ ಟೈಮಲ್ಲಿ ನಾನು ಹೆಂಗಿರ್ತಿದೆ ಅಂದರೆ, ನಂದು ಸ್ಟೈಲ್ ಹೆಂಗಿರುತ್ತೆ ಅಂದರೆ, ಇಷ್ಟು ಕೂತು ಬಿಟ್ಕೊಂಡು ಇಟ್ಸ್ ಲೈಕ್ ಎ ಫಾರೆಸ್ಟ್ ಥರನೇ. ನನಗೆ ಹೆಂಗೆ ಫ್ರೆಂಡ್ಸ್ ಎಲ್ಲ ಹೆಂಗೆ ಕರೀತಿದ್ರು ಅಂದರೆ, ನಾನು ಮಾಡೋ ಚೇಷ್ಟೆಗಳಿಗೆ ನನಗೆ ಯಾಕೋ ಕಾಡ ಆಡ್ದಂಗೆ ಆಡ್ತೇನೆ ಅಂತ ಹೇಳ್ಬಿಟ್ಟು ಹೆಸರಿಟ್ಟರು. ಸೊ ಆ ನೇಮ್ ನನಗೆ ಇದುವರೆಗೂ ನಮ್ಮೂರಲ್ಲಿ ಅದು ಕ್ಯಾರಿ ಫಾರ್ವರ್ಡ್. ಸೊ ಈ ಸ್ಟೋರಿ ಮಾಡುವಾಗ ನಾವು ವಿ ಥಾಟ್ ಲೆಟ್ ಮಿ ಕೀಪ್ ದ ಸೇಮ್ ನೇಮ್ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಅದನ್ನ ಕ್ಯಾರಿ ಮಾಡಿ. ಅಂದ್ರೆ ರಿಲೀಸ್ಗೆ ಹೌದು ಸರ್. ಏನಂದ್ರೆ ನನಗೆ ಒಂದು ಡ್ಯಾನ್ಸ್ ಗೊತ್ತಿರಲಿಲ್ಲ, ಫೈಟ್ ಗೊತ್ತಿರಲಿಲ್ಲ. ಲೆಟ್ ಮಿ ನಾಟ್ ಫರ್ಗೆಟ್, ಇಲ್ಲಿ ನಮ್ಮ ಜಾನಿ ಮಾಸ್ಟರ್ ಇದ್ದಾರೆ, ನಮ್ಮ ಸಣ್ಣಪ್ಪ ಅವರಿದ್ದಾರೆ, ಬ್ಯೂಟಿಫುಲ್. ನನಗೆ ಏನು ಮಾಡ್ತಾರೆ ಅಂದರೆ, ನಮ್ಮದು ಕ್ಲೈಮ್ಯಾಕ್ಸ್ ಫೈಟು ಸಣ್ಣಪ್ಪ ಮಾಡಿದೆ, ವೆರಿ ಸೀನಿಯರ್ ಫೈಟ್ರು. ನನಗೆ ಒನ್ ವೀಕ್ ಬಿಫೋರ್ ಅವ್ರ ಆಫೀಸಿಗೆ ಕರ್ಕೊಂಡು ಹೋಗಿ ಟ್ರೈನ್ ಮಾಡಿ ದೆನ್ ಕರ್ಕೊಂಡು ಹೋಗೋದು ಅಂದರೆ ಶೂಟಿಂಗಿಗೆ. ಅದೇ ಥರ ನಮ್ಮ ಫಸ್ಟ್ ಶೆಡ್ಯೂಲ್ ಅಗೇನ್ ವೆರಿ ಇಂಟ್ರೆಸ್ಟಿಂಗ್. ಅಂದರೆ ನಮ್ಮ ಜಾನಿ ಮಾಸ್ಟರ್ ಇದ್ದಾರೆ, ನಾವೊಂದು ಅದೇ ನಮಗೆ ಅನಿಮಲ್ ಬಗ್ಗೆ ಮಾಡ್ತಿದ್ವಿ, ಹಂದಿ ಬಗ್ಗೆ ಮಾಡ್ತಿದ್ವಲ್ಲ, ವೆರಿ ಒಂದು ಹಾಲಿವುಡ್ ಸ್ಟೈಲ್ ಒಂದು ಹಂದಿ ಹಂಟಿಂಗ್ ಸೀನ್ ಮಾಡೋಣ ಅಂತ ಇತ್ತು. ಕಳಸ ರಾಣಿ ಜನಿಗೆ ಹೋದ್ವಿ. ಅಲ್ಲಿ ಹೋದಾಗೇನು ಒಂದು ಆಕ್ಷನ್ ಸೀಕ್ವೆನ್ಸ್ ಮಾಡುವಾಗ
ಸೊ ಐ ಬ್ರೋಕ್ ಮೈ 2 ಫಿಂಗರ್ಸ್. ನಮಗೆ ಗೊತ್ತಿಲ್ಲ, ಜಾಲಿ ಬಸ್ ಒಂದು 40 ಫೀಟ್ ರೋಪ್ ಹಾಕಿದ್ದಾರೆ, ಬಟ್ ಮೇಲಿಂದ ಜಂಪ್ ಮಾಡಿದ್ರೆ ಇದು ಏನಾಯ್ತು, ಸ್ಲಿಪ್ ಆಯ್ತು. ನೆಕ್ಸ್ಟ್ ಡೇ ನೋಡಿದ್ರೆ ನಾವು ಎಂಟರ್ ಡೇ ಮಾರ್ನಿಂಗ್ ಆಗಿದ್ದು, ಬಟ್ ಎಂಟರ್ ಡೇ ಶೂಟ್ ಮಾಡಾಗ ನೋಡಿದ್ರೆ ನೆಕ್ಸ್ಟ್ ಡೇ ಡಾಕ್ಟರ್ ಇರ್ತಾರೆ ಫಿಂಗರ್ಸ್ ಹೋಗ್ಬಿಟ್ಟಿದೆ ಅಂತ. ಸೊ ದಿಸ್ ವಾಸ್ ಲೈಕ್, ಬಟ್ ವಿ ಟ್ರೈನ್, ತುಂಬಾ ಟ್ರೈನಿಂಗ್ ಮಾಡಿದ್ರು, ಜಾನಿ ಮಾಸ್ಟರ್ ಆಗಿರ್ಬೋದು, ಸಣ್ಣಪ್ಪರ್ ಆಗಿರ್ಬೋದು. ಆಮೇಲೆ ಬಟ್ ಏನು ಮಾಡೋಕ್ಕಲ್ಲ, ಅದು ಆಕ್ಷನ್ ಸೀಕ್ವೆನ್ಸ್ ಆಗಿತ್ತು. ಆಕ್ಚುಲಿ ಎಡ್ಜ್ ಆಫ್ ದ ಅಡಿಜರಿ ಮೌಂಟೇನ್ ಇದ್ದಿದ್ದರಿಂದ ಸ್ವಲ್ಪ ಕಾಂಪ್ಲಿಕೇಟೆಡ್ ಶಾಟ್ ಇತ್ತು, ಬಟ್ ವಿ ಎಂಜಾಯ್ಡ್ ದಟ್ ಆಲ್ಸೋ. ಒಂದು 4 months ಗ್ಯಾಪ್ ತಗೊಂಡು ದೆನ್ ಅಗೇನ್ ವಿ ಸ್ಟಾರ್ಟೆಡ್ ದ ಶೂಟ್. ನಿಮ್ಮ ಹಿನ್ನೆಲೆ ಹೇಗಿದ್ರಿ ಇಂಡಸ್ಟ್ರಿ, ನೀವೇನು? ಸರ್ ನಮ್ಮ ಹಿನ್ನೆಲೆ ನಾನು ನಮ್ಮ ತಂದೆ ರೈತರು, ಐ ಆಮ್ ಫ್ರಮ್ ಎ ವಿಲೇಜ್ ಬ್ಯಾಕ್ಗ್ರೌಂಡ್, ಕಂಪ್ಲೀಟ್ಲಿ ವಿಲೇಜ್ ಬ್ಯಾಕ್ಗ್ರೌಂಡು. ವ್ಯವಸಾಯ ನನಗೂ ಕಲ್ಟಿವೇಷನ್, ನಮ್ಮ ತಂದೆ ಅವರು ಕಲ್ಟಿವೇಷನ್ ಮಾಡ್ತಾಯಿದ್ರು. ಅವ್ರ ಜೊತೆ ನಾವು ಹೊಲಕ್ಕೆ ಹೋಗೋದು, ತೋಟಕ್ಕೆ ಹೋಗೋದೆಲ್ಲ ಮಾಡ್ತಾಯಿದ್ವಿ. ಅಲ್ಲಿಂದಲೇ ಸ್ಟಡೀಸ್ ಮಾಡಲ್ಲ ಮಾಡ್ಕೊಂಡು ಬಂದ್ವಿ. ಸ್ಟೇಜ್ ಬೈ ಸ್ಟೇಜ್ ನಾನು BCom ಆಯಿತು, ದೆನ್ MBA ಆಯಿತು. ಬಟ್ ಎಲ್ಲ MBA ಮಾಡಿ ಎಲ್ಲ ಜಾಬ್ ಆದಮೇಲೆ ವಾಟ್ ನೆಕ್ಸ್ಟ್ ಅನ್ನೋದು ಒಂದು ಕ್ವಶನ್ ಇತ್ತು. ಅಂದರೆ ಬದುಕಬೇಕು, ಬದುಕೋದೇ ಜೀವನ. ಜೀವನದಲ್ಲಿ ಬದುಕುವಾಗ ಓಕೆ ಬದುಕ್ತಾ ಇದೀವಿ, ಆಯಿತು, ಅದು ರೆಡಿ ಆಯಿತು. ದೆನ್ ಹೆಂಗೆ ಬದುಕ್ತಾ ಇದೀವಿ, ನೆಕ್ಸ್ಟ್ ಕ್ವಶನ್ ಏನಂದ್ರೆ ನಮಗೆ ತುಂಬ ಇಷ್ಟವಾದ್ದೇನು, ಏನಾದರೂ ಮಾಡಬೇಕು ಅನ್ನೋ ಒಂದು ಛಲ ಅಂತೂ ಯಾವಾಗಲೂ ಇತ್ತು. ಆದರೆ ಏನು ಮಾಡಬೇಕು ಅನ್ನೋ ದೊಡ್ಡ ಕ್ವಶನ್ ಯಾವಾಗಲೂ. ರಿಟೇಲ್ ಔಟ್ಲೆಟ್ಸ್ಗಳು ಸ್ಟೋರ್ ಮಾಡೋದಾ, ಇಲ್ಲ ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾ, ಇಲ್ಲ ಹೋಟೆಲ್ ಬಿಸ್ನೆಸ್ ಮಾಡೋದಾ. ಐ ವಾಸ್ ಇಂಟ್ರೆಸ್ಟೆಡ್ ಮಚ್ ಅಬೌಟ್ ರಿಟೇಲ್. ಬಟ್ ಅದಕ್ಕಿಂತ ಇನ್ನೂ ಇಂಪ್ರೆಸ್ ಆಗಿ ನನಗೆ ತುಂಬ ಇಷ್ಟ ಆಗ್ತಿದೆ ಯಾವಾಗಂದ್ರೆ ಮೂವಿ ನೋಡೋದು. ಮೂವಿ ನೋಡುವಾಗ ನಾವು 1997 ನೋಡುವಾಗ ವಿಷ್ಣುವರ್ಧನ್ ಅವರು, ರಾಜ್ಕುಮಾರ್ ಸರ್, ಇಲ್ಲ ಅಂಬರೀಶ್ ಸರ್ ಅಂದ್ರೆ ಅವ್ರು ಆಕ್ಟ್ ಮಾಡ್ತಿದ್ರೆ ಅವರೇ ನಾನು ಆಗ್ಬಿಡ್ತಿದ್ದೆ. ಈಗ ನಾಲ್ವಲ್ಲಿ ಹೆಂಗೆ ಆಗ್ಬಿಡ್ತಾರಲ್ಲ ಆ ಥರ ಅವ್ರು ನೋಡಿದ್ರೆ ನಾವು ನಾನೇ ಇದ್ದಂಗೆ ಅದು ಅಂತ ಆ ಫೀಲಲ್ಲಿ ಇರ್ತಿದ್ವಿ ಯಾವಾಗ. ಬಟ್ ಇಲ್ಲಿ ಒಂದು ಚೂಸ್ ಮಾಡಬೇಕು. ನಾನು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ದಿವಾಕರ್ ಯಾವಾಗ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಇವತ್ತು ಚೂಸ್ ಮಾಡ್ಬೇಕು, ಏನು ಚೂಸ್ ಮಾಡ್ತೀಯಾ. ಫೈನಲಿ ಐ ಡಿಸೈಡೆಡ್ ಲೆಟ್ ಮಿ ಗೆಟ್ ಇನ್ ಆಕ್ಟಿಂಗ್ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿದ್ದೆ, ಅಲಾಂಗ್ ವಿತ್ ಮೈ ರೆಗ್ಯುಲರ್ ವರ್ಕ್. ಸೊ ಆದ್ರೆ ನಾನು ಐ ಗಾಟ್ ದ ಮೂವಿನೇ. ಐ ವರ್ಕ್ ಫಾರ್ ಬಿಗ್ ಬಾಸ್ಕೆಟ್ ಸರ್. ಎಲ್ಲರೂ ಕೆಲಸ ಅಂದ್ರೆ ಮ್ಯಾಕ್ಸಿಮಮ್ ಸಾಟರ್ಡೆ ಸಂಡೇಸ್ ಬರುತ್ತೆ. ನಮ್ದು ಹೆಂಗಂದ್ರೆ ಮ್ಯಾಕ್ಸಿಮಮ್ ಸಾಟರ್ಡೆ ಸಂಡೇಸ್ಗೆ ಒಂದು 2 ದಿನ ರಜಾ ಸಿಕ್ಕಿದ್ರೆ ರಜಾ, ಪ್ಲಸ್ ನಂದು ಹಾಲಿಡೇಸ್ ಇದ್ದಿರೋದು ಅದನ್ನು ಯೂಸ್ ಮಾಡ್ಬಿಟ್ಟು ಇಷ್ಟು ಮ್ಯಾಕ್ಸಿಮಮ್ ನೋಡಿ ಅದನ್ನು ಇದೆ, ಸಿಕ್ಕಾಪಟ್ಟೆ ಡಬಲ್ ಕಾಶಿ. ದೀಪ್ತಿ ದಾಮೋದರ್ ಅವರು ಸನ್ಮಾನ ನಿರ್ಮಾಪಕರು. First thing, I wanted to do this movie because my husband was more passionate on this field. The kind of efforts that he used to put, used to motivate me to support him again and again. Now, even generations, we see, tragically people go to the office and come back, and every Saturday, Sunday, even if the wife tells, take me out, they'll be like, "Illa, ನಾನು rest ಮಾಡಬೇಕು, ಮನೆಯಲ್ಲಿ ಇರಬೇಕು." But he was a person who has so much of energy that he wants to do something and achieve something. So if not me, then I don't think anyone is the right person to support him, to be very honest. So I wanted to stand by his side and do whatever best I could do for this movie. I was now munche work ಮಾಡ್ತಿದ್ದೆ, then because of all these commitments here, he wanted my support to be there. So now I had to quit. Sorry? Yes. It's very promising and he's done a very good acting. ನನಗೆ ಅಷ್ಟು confidence ಇದ್ದಿಲ್ಲ that he will be able to do it, but then when I'm seeing him do and show that efforts, and like every day it was giving me more energy to support him more and more. And people whoever has watched this movies and come for shooting has given us very positive feedback on this, which helped me to motivate more to get this to a final stage. ಸೊ ಕರಿಕಾಡು ಟೈಟಲ್ ಲಾಂಚ್ ಆಗ್ತಿದ್ದ ಹಾಗೆ ಕಾಡನ ಲುಕ್ ಹೇಗಿದೆ ಅಂತ ಇವತ್ತು ರಿವೀಲ್ ಮಾಡುವಾಗ ಹೀರೋಯಿನ್ ಇವತ್ತು ಬರೋದು ಅವಶ್ಯಕತೆ ಇರಲಿಲ್ಲ, ಅಥವಾ ರೀಲ್ ಹೀರೋಯಿನ್ ಮತ್ತೆ ಪರಿಚಯ ಮಾಡೋಣ ಅಂತ ಟೀಮ್ ಅಂದ್ಕೊಂಡಾಗ ರಿಯಲ್ ಹೀರೋಯಿನ್ ಇಲ್ಲಿದ್ದಾರೆ. ಕಾರಣ ಶ್ರೀಮತಿಯವರು ಅವ್ರು ಹೇಳಿದಾಗೆ ಗಂಡನ ಡ್ರೀಮ್ಸ್ಗೆ ನಾನು ಸಪೋರ್ಟ್ ಮಾಡಿದೆ, ಯಾರು ಮಾಡ್ತಾರೆ ಅಂತ. ಸೊ ಆ ನಿಮ್ಮ ಸಪೋರ್ಟ್ಗೆ ಯಶಸ್ಸು ಸಿಗಲಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಗಂಡನ ಕನಸಿಗೆ ಹೆಣ್ಣು
ಎಲ್ಲ ಪತ್ರಿಕಾ ಸಾಹೇಬ್ ನಮಸ್ಕಾರ. ಆ್ಯಕ್ಚುಲಿ ತುಂಬ ಸುಸ್ತಾಗಿದೆ ನಮ್ಮನ್ನ, ತುಂಬ ಕಾರ್ಯಕ್ರಮಗಳು ಮತ್ತು ನಿನ್ನೆ ಮೊನ್ನೆ ಆದಂಥ ಇದು ನೋಡಿ ತುಂಬಾ ಎಲ್ಲರೂ ನೋವಾಗಿದೆ. ನನಗೆಲ್ಲ ಎಲ್ಲರೂ ತುಂಬಾ ಬಾಧೆ ಆಗಿದೆ. ಯಾಕಾಗ್ತಾ ಇದೆ ಏನೋ ಗೊತ್ತಾಗಿಲ್ಲ. ಅಲ್ಲಿ ನಮ್ಮ ಸ್ನೇಹಿತರದ್ದು ಫೋಟೋ ಇಟ್ಟೋಗ್ಬಿಡೋಕ್ಕಿಲ್ಲ ಏನೋ ಅದು ಅಂತ ಈ ಥರ ಅಂತ ಹೇಳಿದ್ರು. ಆಮೇಲೆ ಗೊತ್ತಾಯ್ತು ನನ್ನ ವಿಷಯ. ಈ ದುರಂತಿಗಳಾಗಬಾರ್ದು. ಆರ್ಗನೈಸರ್ ಯಾವುದೇ ಫಂಕ್ಷನ್ ಯಾರು ಮಾಡ್ತಾರೋ ಏನೋ ನಮ್ಗೆ ಗೊತ್ತಿಲ್ಲ. ಬಟ್ ಜನರನ್ನು ಬಲಿ ತಗೊಳ್ಳೋದು ಭಾಳ ದೊಡ್ಡ ತಪ್ಪು. ಇನ್ನೊಂದ್ಸರಿ ಮಕ್ಕಳು ಆ ತಾಯಿನ ಹೇಳ್ತಾರೆ, ಅದು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. 100 ಕೋಟಿ ಇದೆ ಅಂತ ಹೇಳ್ತಾರೆ. ನಮಗೂ ಮಕ್ಕಳಿದ್ದಾರೆ. ಮಕ್ಕಳಂದ್ರೆ ಯಾರು? ಎಲ್ಲರಿಗೂ ಮಕ್ಕಳೇನೆ, ತಂದೆ ತಾಯಿಗಳಿಗೆ. 100 ಕೋಟಿ ಇರಲಿ, 1 ಕೋಟಿ ಇರಲಿ, 50 ಲಕ್ಷ ಇರಲಿ, 10 ಲಕ್ಷ ಇರಲಿ, ಮಗಳು ಮಗಳೇ, ಆ ಸಣ್ಣ ಸಣ್ಣ ಮಕ್ಕಳು ಅದಕ್ಕೆ ಏನು ಮಾಡಿದ್ದಾರೋ, ಯಾರು ಮಾಡಿದಾರೋ, ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ತುಂಬಾನೇ ದುಃಖ ಆಗಿದೆ. ಇದು ಮತ್ತೆ ಮರುಕಳಿಸಲೇಬಾರ್ದು ನಮ್ಮ ಇಡೀ ದೇಶದಲ್ಲಿ ಹೇಳ್ತೀವಿ. ಅದು ಯಾವುದು ನಮ್ಮ RCB ಅಂತೆ, ಇಟ್ಸ್ ಆಲ್ ಎಲ್ಲರಿಗೂ ಗೊತ್ತಿರೋಂಗೆ, ನಮಗೆ ಎಲ್ಲರಿಗೂ ಗೊತ್ತೇ ಇದೆ. ಇದು ಇಂಡಿಯಾ ಪಾಕಿಸ್ತಾನ ಮ್ಯಾಚು, ಭಾರತ ದೇಶಕ್ಕಾಗಿ ನಾವು ಆಡೋದು. ಅವಾಗ ಟೆಸ್ಟ್ ಮ್ಯಾಚ್ಗಳು, ರಣಜಿ ಮ್ಯಾಚ್ಗಳು ನೋಡ್ಬೇಕಿದ್ದವು ನಾವು. ಅದು ಯಾವ ಬೆಟ್ಟಿಂಗೂ ಇರಲಿಲ್ಲ, ಯಾವ ಕಮರ್ಷಿಯಲ್ ಇರಲಿಲ್ಲ. ಇವಾಗೆಲ್ಲ ಹೇಳೋದ್ರ ಪ್ರಕಾರ ನೋಡ್ತಾ ಇದ್ದಾರೆ. ನಾನು ಯಾವುದು ಹಿರಿಯ ಪತ್ರಕರ್ತರು ಯಾವುದು ಮಾತಾಡ್ತಾ ಇದ್ದಾರೆ, ಅವ್ರು ಹೇಳ್ತಾ ಇದ್ರು ಇಟ್ಸ್ ಆಲ್ ಬೆಟ್ಟಿಂಗ್ ಅಂತದ್ದು. ಅದನ್ನು ನೋಡಿ ಈ ಮಕ್ಕಳು ಹಿಂಗಾಗೋದು ನಿಜವಾಗ್ಲೂ ಬಹಳ ದುಃಖ ಅನಿಸುತ್ತೆ. ಒಂದು ಪಂದ್ಯವಾಗಿ ತಗೊಳ್ಳೋದು ನಾವು, ಅದು ಬಿಟ್ಬಿಟ್ಟು ಈ ಥರ. ಇಟ್ಸ್ ವೆರಿ ಸ್ಯಾಡ್. ಐ ಆಮ್ ಸಾರಿ. ಈ ವೇದಿಕೆ ನನ್ನ ಯಾಕೋ ತುಂಬ ದುಃಖ ಆಗಿತ್ತು, ಮಾತಾಡಲೇಬೇಕಾಗಿತ್ತು, ಮಾತಾಡಿದ್ದೀನಿ ನಾನು. ಸರ್ ಕೂತ್ಕೊಂಡ್ಬಿಡಿ. ಈಗ ಅದು ಎಚ್ಚೆತ್ಕೋಬೇಕು. ಆರ್ಗನೈಸರ್ ಇರಲಿ, ಓವರ್ ಇಟ್ ಇಸ್ ನೋ, ದುಡ್ಡೆಲ್ಲ ಇಂಪಾರ್ಟೆಂಟು. ಮೋಸ್ಟ್ ಇಂಪಾರ್ಟೆಂಟು ನಮ್ಮ ಮಕ್ಕಳು, ಅವ್ರ ಪ್ರಾಣ. ಅದನ್ನು ಸ್ವಲ್ಪ ಈ ಪ್ರಜ್ಞಾವಂತರನ್ನವರೆಗೆ ಪ್ರಜ್ಞೆಯನ್ನು ಮಾಡೋಕ್ಕಾಗುತ್ತೆ ಈ ಕೆಲಸ. ಐ ಆಮ್ ಸಾರಿ. ಎನಿವೆ, ಕಮ್ ಬ್ಯಾಕ್ ಟು ಕರಿಕಾಳ. ಕರಿಕಾಳ ಟೈಟ್ಲ್ ಅದ್ಭುತವಾಗಿದೆ. ನಾನು ನಮ್ಮ ನಟರಾಜ್ ಅವ್ರು ಕೇಳ್ತಾ ಇದ್ದೆ, ಕರಿಕಾಳ ಅಂದರೆ ಏನು, ಮೀನಿಂಗು, ಅರ್ಥ ಏನು ಅಂತ. ಅವ್ರು ಹೇಳಿದ್ರು, ನಾನು ಚಿಕ್ಕಮಗಳೂರು ಸೆಕ್ಟರ್ ಪಟ್ಟಣ ಅಲ್ಲಿ ನಾನು ಹುಟ್ಟುಬಿಟ್ಟಿ ಸರ್. ಸಣ್ಣ ವಯಸ್ಸಿಂದ ನಾವು ಭಾಳ ಕಾಡಿಗೆಲ್ಲ ಹೋಗ್ಬಿಟ್ಟು ವೈಲ್ಡ್ ಬೋರ್ ಅಂತ ಏನು ಹೇಳ್ತೀವೋ ನಾವು, ಕಾಡಲ್ಲಿ ಬೇಟೆ ಭಾಳ ಜನ ಆಡ್ತಾ ಇದ್ರು, ಹೋಗ್ತಾ ಇದ್ದು. ಅದಕ್ಕೆ ಹೋಗಲು ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ ಅಂತ. ಬಟ್ ಇದೊಂದು ಅದ್ಭುತ. ಅದು ಬಿಟ್ಟು ಬೇರೆ ಡಾನ್ಸ್ಗೆ ಕೇಳೋದಿಲ್ಲ. ನಿಮ್ಮ ಚಿತ್ರಕಥೆ ನಾನು ಹೇಳೋದಿಲ್ಲ ಸರ್, ಭಯ ಪಡಬೇಡಿ. ಸೊ ನನಗೂ ಕೂಡ ಈ ಅರಣ್ಯ ವನ್ಯಜೀವಿಗಳು ಭಾಳ ಇಷ್ಟ. ಸಾಕಷ್ಟು ಸಲ ಬಂಡೀಪುರ, ಚಾಮರಾಜನಗರ, ಗೋಪಾಲ ಸ್ವಾಮಿ ಬೆಟ್ಟ ಈ ಕಡೆ ತುಂಬ ಹೋಗಿದ್ದೀನಿ. ಯಾಕಂದರೆ ನಮ್ಮ ಫಾದರ್ಗಳ DCF ಆಗಿದ್ರು, ಈ ನೋಮೋ. ಸೊ ಹಾಗಾಗಿ ನಾನು ಇನ್ಸೈಡ್ ಫಾರೆಸ್ಟ್ ಕೂಡ ಹೋಗಿದ್ದೀನಿ. ಬಟ್ ನನಗೆ ಭೇಟಿ ಅನ್ನೋ ಆಗಿಲ್ಲ ಸರ್. ವನ್ಯಜೀವಿಗಳನ್ನ ಸಂವರ್ಣ ಮಾಡೋದು. ಸೊ ಹಾಗಾಗಿ ನೀವೇನು ಮಾಡಿರೋ ಗೊತ್ತಿಲ್ಲ ಸಿನಿಮಾ ಸ್ಕ್ರಿಪ್ಟಲ್ಲಿ. ಎನಿವೆ, ಐ ವಿಶ್ ಯು ಆಲ್ ದ ಬೆಸ್ಟ್. ಸೊ ಸಂಗೀತ ನಮ್ಮ ಶಶಾಂಕ್ ಶೇಷಗಿರಿ ಅವರು ಅದ್ಭುತವಾಗಿ ಮಾಡಿದ್ದಾರೆ. ವೆರಿ ಗುಡ್ ಸಿಂಗರ್, ವೆರಿ ಗುಡ್ ಕಂಪೋಸರ್ ಆಲ್ಸೋ. ಸಾಹಿತ್ಯವನ್ನು ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ. ನಮ್ಮ ಗಿಲ್ಲಿ ವೆಂಕಟೇಶ್ ಅವರು ಒಂದು ಸಿನಿಮಾ ಅರ್ಧದಲ್ಲಿ ಈಗ ಕಂಪ್ಲೀಟ್ ಆಗಿಲ್ಲ, ಕೇಳಿದೆ ಎಷ್ಟೇ ಸಿನಿಮಾ ಅಂತ. ಸೊ ಇದೇ ಮೊದಲನೇ ಸಿನಿಮಾ. ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಸ್ ಮಾತ್ರ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಸ್ವರ ಸಂಯೋಜನೆ ಚೆನ್ನಾಗಿ ಮಾಡಿದ್ದಾರೆ. ಸಿಂಗರ್ಸು ಕೂಡ ಅದ್ಭುತವಾಗಿ ಆಡಿದ್ದಾರೆ. ಮೇಡಮ್, ಹ್ಯಾಟ್ಸ್ ಆಫ್ ಟು ಯು. ತುಂಬ ಚೆನ್ನಾಗಿ ನೀವು ಆನ್ಸರ್ ಮಾಡಿದ್ರಿ. ಫಸ್ಟ್ ಸಿನಿಮಾ ನಿರ್ಮಾಪಕಿಯಾಗಿ ಅಂದರೆ ಅಷ್ಟು ಈಸಿ ಅಲ್ಲ ಸಿನಿಮಾ ಮಾಡೋದು. ನಾವು 50 ವರ್ಷದ ಸಿನಿಮಾ ರಂಗದಲ್ಲಿದ್ದೀವಿ. ವೀಕೆಂಡಲ್ಲಿ ನೀವು ಬಿಗ್ ಬಾಸ್ಕೆಟ್ಗೆ ಏನಾಗಿದೆ ತಾವು ಮಾರ್ಕೆಟಿಂಗ್ ಎಂಟಾಗಿ ಅದು ಸಿಕ್ಕಾಪಟ್ಟೆ ಪ್ರೆಷರ್ ಇರೋ ಕೆಲಸ. ಅದನ್ನ ನೀವು ಬಂದು ವೀಕೆಂಡಲ್ಲಿ ಡಬಲ್ ಕಾಲ್ ಶೀಟ್ ಕೊಟ್ಟು ನಿಮ್ಮದು ಸೇರಿಕೊಂಡು ಟ್ರಿಬಲ್ ಕಾಲ್ ಶೀಟ್. ಸೊ ನೀವು ಸಿನಿಮಾ ಮಾಡಿದ್ದೀರಾ ಅಂತಂದರೆ ಹ್ಯಾಟ್ಸ್ ಆಫ್ ಟು ಯು. ನಿಮ್ಮ ಪ್ಯಾಷನ್ಗೆ ನಿಜವಾಗ್ಲೂ ವಿಲ್ ಆಲ್ ಅಪ್ರಿಷಿಯೇಟ್. ನಿಮ್ಮಂತ ಭಾಳ ಜನ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ನೆನೆಸ್ಬೇಡ, ಕರೆಕ್ಟಾ? ಭಾಳ ಜನ ನೀವು ನೋಡಿದ್ದೀರಿ. ನೀವಲ್ಲಿ ಸ್ಟುಡಿಯೋ ರೆಕಾರ್ಡ್ ಮಾಡ್ಕೊಂಡಿರ್ತೀವಿ, ನಾವು ಈ ಕಡೆ ಹಾಡು ರಿಲೀಸ್ ಮಾಡ್ತೀವಿ. ಸೊ ಹಾಗಾಗಿ ಪ್ರತಿಯೊಬ್ಬರು ಇತಿಹಾಸವೂ ನಿಮ್ಗೆ ಗೊತ್ತಿದೆ, ನಮಗೂ ಗೊತ್ತಿದೆ. ಸೊ ಈ ನಿರ್ಮಾಪಕರನ್ನ ಉಳಿಸ್ಕೊಬೇಕಾಗಿರೋದು ನಮ್ಮ ಜವಾಬ್ದಾರಿ, ಅಂದರೆ ಸಿನಿಮಾ ಇಂಡಸ್ಟ್ರಿ ಜವಾಬ್ದಾರಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್. ದೇವರು ಒಳ್ಳೇದು ಮಾಡಲಿ. ನಮ್ಮ ಗೋಪಾಲಿ ಅವರು ಬಂದಿದ್ದಾರೆ, ಸಂಘ ಪರಿವಾರದವರು, ನಮ್ಮ ಬಹಳ ಆತ್ಮೀಯರು ಸ್ನೇಹಿತರು ಬಂದಿದ್ದಾರೆ. ಸೊ ಗೋಪಾಲಿ, ದಯಮಾಡಿ ಎಲ್ಲರೂ ವಿಶ್ ಮಾಡಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಗಾಡ್ ಬ್ಲೆಸ್ ಯು. ಸೊ ಯಾವಾಗ ಸಾಂಗ್ ಕೊಡ್ತೀರಿ, ಯಾವಾಗ ರಿಲೀಸ್ ಮಾಡೋದು ನಾವು ವೆರಿ ಸೂನ್. ಸಿನಿಮಾ ರಿಲೀಸ್ ಮಾಡ್ತೀರಿ. Yes, sir. I wish you all the best. We are all there with you. God bless you.
ಸುಬ್ಬಣ್ಣ ಒಂದು 54 ವರ್ಷದ ಸಿನಿಮಾ ಇಂಡಸ್ಟ್ರಿ ಜರ್ನಿ ಅವರು. ಇವಾಗ ಕೇಳ್ತಾ ಇದ್ದೀವಿ ಸುಬ್ಬಣ್ಣ ಏನಾಯ್ತು, ಈಗ ಸ್ಟುಡಿಯೋ ಏನಾಯ್ತು, ಇಲ್ಲ ನಾನು ಹುಡುಗರಿಗೆ ಕೊಟ್ಬಿಟ್ಟೆ ಅಂತ. ಎಷ್ಟು ಈಸಿಯಾಗಿ ಹೇಳಿದ್ರು ಅಂದರೆ ದಾನ ಮಾಡ್ದಂಗೆ ನಾನು ಹುಡುಗರಿಗೆ ಕೊಟ್ಬಿಟ್ಟೆ ಅಂತ. ಭಾಳ ಧಾರಾಳವಾಗಿರುವಂಥ ಇನ್ಫ್ಯಾಕ್ಟ್ ಭಾಳ ಜನಕ್ಕೆ ಗೊತ್ತೇ ಇಲ್ಲ ಸುಬ್ಬಣ್ಣ ನನ್ನ ರಿಲೇಷನ್. ಭಾಳ ಜನಕ್ಕೆ ಗೊತ್ತಿಲ್ಲ, ಭಾಳ ಕ್ಲೋಸ್ ರಿಲೇಟಿವ್ ನನಗೆ. ನಮ್ಮ ಅತ್ತೆ ಮಗಳಿಗೆ ತುಂಬ ಕ್ಲೋಸ್ ರಿಲೇಟಿವ್. ಸೊ ಭಾಳ ಕಷ್ಟಪಟ್ಟು ಬಂದಿದ್ದಾರೆ ಅವ್ರ ಜೀವನದಲ್ಲಿ. ಅವರು ಎಲ್ಲ ಗೊತ್ತೇ ಇದೆ, ಎಲ್ಲ ವಾಸಿಸೋರಿಗೆ ಎಲ್ಲ ಕೆತ್ತ ನನಗೆ ಎಲ್ಲ ಗೊತ್ತೇ ಇದೆ ಸುಬ್ಬಣ್ಣ ಅವರ ಬ್ಯಾಕ್ಗ್ರೌಂಡು. ಸುಬ್ಬಣ್ಣ ಅವರನ್ನು ನೊಂದಿದ್ದೀರಿ, ನೊಂದ್ಕೋಬೇಡಿ, ಆಗುತ್ತೆ ಜೀವನದಲ್ಲಿ. ನಾವು ಪದ ಬಳಕೆ ಅನ್ನೋದು ಬಹಳ ಕೇರ್ಫುಲ್ ಮಾಡಬೇಕಾಗುತ್ತೆ ಸುಬ್ಬಣ್ಣವರೇ. ಯಾರೇ ಆಗಿರ್ಬೋದು, ನಾವು ಚಲನಚಿತ್ರರಂಗದಲ್ಲಿ ಎಸ್ಪೆಷಲಿ ಪದ ಬಳಕೆ ತುಂಬ ಕೇರ್ಫುಲ್ ಮಾಡಬೇಕಾಗುತ್ತೆ. ಅದು ಮಾತಾಡೋಕೆ ಮುಂಚೆನೇ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ನೀವು ಹಿರಿಯರು, ನೀವೆಲ್ಲರಿಗೂ ಹೇಳ್ಕೊಡ್ಬೇಕಾಗುತ್ತೆ. ನಿಮ್ಗೇನೇ ಟೆನ್ಷನ್ ಆಗಿರಲಿ, ಸ್ವಲ್ಪ ಮನಸ್ಸಿಂದ ತೆಗೆದುಬಿಟ್ಟು ದೇವರು ಒಳ್ಳೇದು ಮಾಡಿದ್ದೀರ ಅಂತ ಇಂಡಸ್ಟ್ರಿ ಜೊತೆ ಇರುತ್ತೆ. ದೇವರು ಒಳ್ಳೇದು ಮಾಡಿದ್ದೀನಿ. ಪವರ್ಫುಲ್ ಆಗಿದೆ. ಈ ಹಿಂದೆ ನೀವು ಹಾಡಿರೋ ಹಾಡುಗಳು ಕೂಡ ಒಂಥರ ಪವರ್ಫುಲ್. ರತ್ನ ಆಗಿರ್ಬೋದು, ರಾಜ್ಕುಮಾರ್ ಆಗಿರ್ಬೋದು. ಸೊ ಈ ಸಿನಿಮಾದ ಸಂಗೀತ ಹೇಗಿದೆ, ಯಾವ ರೀತಿ ಹಾಡುಗಳಿದೆ ಅಂತ ದಯವಿಟ್ಟು ಹೇಳಬೇಕು. ಮೊದಲನೇದಾಗಿ ಎಲ್ಲ ಗುರು ಹಿರಿಯ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಕರಿಕಾಡ ಇದು ನನ್ನ ಜೀವನದಲ್ಲಿ ಒನ್ ಆಫ್ ದ ಸ್ಪೆಷಲ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಶುರುವಿನಲ್ಲಿ ನನ್ನ ಗೌಳಿ ಆದ ನಂತರ ನಮ್ಮ ಗಿಲ್ಲಿ ವೆಂಕಟೇಶ್ ಅವರು ನನ್ನ ಭೇಟಿ ಮಾಡ್ತಾರೆ. ಒಂದ್ಸತಿ ಭೇಟಿಯಾಗಿ ಮಾತಾಡ್ತೀವಿ ಕೂತ್ಕೊಂಡು. ನಾನು ಅಂದ್ರೆ ಅವಾಗ ಅಷ್ಟು ಅಂದ್ರೆ ಈ ಸಿನಿಮಾ ಈ ಮಟ್ಟಕ್ಕಿದೆ ಅಂತ ನಾನು ನಿಜವಾಗ್ಲೂ ನಾನು ಊಹೆ ಕೂಡ ಮಾಡ್ಕೊಂಡಿರಲಿಲ್ಲ. ಊಹೆಗೂ ಮೀರಿದ್ದಂಥ ಸಿನಿಮಾ ಇದಿದೆ ಅಂತ ನನಗೆ ರೀರೆಕಾರ್ಡಿಂಗ್ ನನಗಿಂತ ಮುಂಚೆ ಅತಿಶಯ್ ಜೈನ್ ಅವರು 4 ಹಾಡುಗಳನ್ನ ಇದಕ್ಕೆ ಮಾಡಿದ್ರು. ಸೊ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಕಂಪೋಸರ್ ಆಗಿ ಈ ಸಿನಿಮಾಗೆ ಎಂಟ್ರಿ ಆದೆ. ಏನಾಗುತ್ತೆ ಅಂತಂದ್ರೆ ನನಗೆ ಸರಿ ಒಂದ್ಸತಿ ಇಡೀ ಸಿನಿಮಾ ನೋಡಿದ್ಮೇಲೆ ನಾನು ಒಂದು ಡೈರೆಕ್ಟರ್ ಹೇಳ್ತೀನಿ, ನಿಜವಾಗ್ಲೂ ನಾನು ಇಮ್ಯಾಜಿನೂ ಕೂಡ ಮಾಡ್ಕೊಂಡಿರಲಿಲ್ಲ ಇಷ್ಟು ಅದ್ಭುತವಾಗಿ ನೀವು ನಿರ್ದೇಶನ ಮಾಡಿದ್ದೀರಾ ಅಂತ. ಡೈರೆಕ್ಟ್ರೆ ಇದಕ್ಕೆ ಶ್ರಮ, ಪ್ರೀತಿ, ಒಂದು ಶಕ್ತಿ ಎಲ್ಲ ತುಂಬಿಸೋಣ ಅಂದ್ಬಿಟ್ಟು ಅದಕ್ಕೆ ಪೂರ್ತಿಯಾಗಿ ಸಂಪೂರ್ಣವಾಗಿ ಸಾಕ್ಬಿಟ್ಟಂಥ ನಿರ್ಮಾಪಕರಿಗೆ ಋಣಿಯಾಗಿರ್ತೀನಿ. ಯಾಕೆಂತಂದ್ರೆ ಕೇಳಿದ್ದನ್ನ ಇಲ್ಲ ಅಂತಂದಿಲ್ಲ. ನಾವು ಇಂಥದ್ದು ಲೈವ್ ಮಾಡಬೇಕು ಅಂತಂದ್ರು ಅಷ್ಟೇ, ಇಷ್ಟು ಖರ್ಚಾಗುತ್ತೆ ಅಂದ್ರೂ ಅಷ್ಟೇ, ಅದಕ್ಕೆಲ್ಲ ಸಾಥ್ ಕೊಟ್ಟಿದ್ದು. ಮುಖ್ಯವಾಗಿ ಇದಕ್ಕೆಲ್ಲ ಇಷ್ಟೆಲ್ಲ ನಾವು ಶ್ರಮ ಪಟ್ಟು ಇಷ್ಟಪಟ್ಟು ಒಂದು ಪ್ರೀತಿಯಿಂದ ಮಾಡಿದ್ದಕ್ಕೆ, ಒಂದು ಬೆನ್ತಟ್ಟಿದ್ದಕ್ಕೆ ಲಹರಿ ಸರ್ಗೆ, ವೇಲು ಸರ್ ತುಂಬಾ ಹೃದಯದ ಧನ್ಯವಾದಗಳನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಕಂಟೆಂಟ್ ನೋಡ್ದಂಗೆ ಸರ್ ಏನು ಮಾತಾಡಲಿಲ್ಲ, ನಾನು ತಗೊಳ್ತೀನಿ ಅಂತ ಅಂದ್ಬಿಟ್ಟು. ಅಂದ್ರೆ ಯೂಶಲ್ ಆಗಿ ಸರ್ ಬಹಳ ಚೂಸಿ. ಅವರು ಯಾವುದೇ ಸಿನಿಮಾ ಅಂದ್ರೂ ಸುಮ್ಮನೆ ಹಂಗೆ ಈಸಿಯಾಗಿ ಅಷ್ಟು ಅಂದ್ರೆ ನೋಡಿ ಮಾಡಿ ಅವ್ರ ಕಂಟೆಂಟ್ ಆಗಿರ್ಲಿ, ಅವ್ರ ಕ್ವಾಲಿಟಿ ಆಗಿರ್ಲಿ, ಪ್ರತಿಯೊಬ್ಬರಿಗೂ ಸಾಥ್ ಕೊಡ್ತಾರೆ, ಬೆಂತಡ್ತಾರೆ. ಬಟ್ ಅವರು ಒಂದು ಸಿನಿಮಾ ಆಯ್ಕೆಯಲ್ಲಿ, ಯಾಕೆಂದ್ರೆ ಎಲ್ಲರಿಗೂ ಗೊತ್ತಿರುವಂಥದ್ದು ಲಹರಿ ಸಂಸ್ಥೆ ಅನ್ನೋದು ಬಹಳ ಒಂದು ಅಂದ್ರೆ ಅದಕ್ಕೆ ಆದಂತಹ ಒಂದು ಸ್ಥಾನ ಇದೆ. ಆದ್ರೆ ಅದರಲ್ಲಿ ನಮಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಋಣಿಯಾಗಿರ್ತೀನಿ. ಇಡೀ ತಂಡ ಋಣಿಯಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನಿಜವಾಗ್ಲೂ ಇಡೀ ತಂಡದ ಶ್ರಮ ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೆ. ಇದು ಜಸ್ಟ್ ಗ್ಲಿಮ್ಸ್ ಅಷ್ಟೇನೆ. ಹಂತ ಹಂತಕ್ಕೂ ಟೀಸರ್ ಆಗಿರ್ಬಹುದು, ಮುಂಬರುವ ದಿನಗಳಲ್ಲಿ ಟೀಸರ್ ಆಗಿರ್ಬಹುದು. ಒಂದು ನಿಜವಾಗ್ಲೂ ನಾನು ನಮ್ಮ ಹೀರೋ ಸರ್ ಅವರ ಸ್ಟಂಟ್ಸ್ಗಳನ್ನ ನೋಡಿದ್ದೆ, ನಾನು ಡ್ಯಾನ್ಸ್ ಎಲ್ಲ ನೋಡಿರ್ಲಿಲ್ಲ. ಒಂದು ಸಾಂಗ್ ಬರುತ್ತೆ ಆದಷ್ಟು ಬೇಗ ನಿಮ್ಮ ಮುಂದೆ. ಅದ್ರಲ್ಲಿ ನಿಜವಾಗ್ಲೂ ಪ್ರತಿಯೊಬ್ಬ ಯಂಗ್ಸ್ಟರ್ಸ್ ಆಗಿರ್ಲಿ, ಮುದುಕೀರಾಗಿರ್ಲಿ, ಯಾರೇ ಆಗಿರ್ಲಿ, ಅಂದ್ರೆ ಒಬ್ಬ ಚಿಕ್ಕ ಹುಡುಗನಿಂದ ವಯಸ್ಕರವರೆಗೂ ಎಂಜಾಯ್ ಮಾಡುವಂತ ಒಂದು ಒಳ್ಳೆ ತುಂಟ ಹಾಡು. ಎಲ್ಲರ ಮುಂದೆನೂ ಆದಷ್ಟು ಬೇಗ ಅದ್ಭುತವಾಗಿರುವಂತಹ ಹಾಡುಗಳು ಬರುತ್ತೆ. ಅತಿಶಯ್ ಜೈನ್ ಅವರು ತುಂಬಾ ಅದ್ಭುತವಾಗಿ 4 ಸಾಂಗ್ ಕೊಟ್ಟಿದ್ದಾರೆ. ಅವ್ರಿಗೂ ಒಳ್ಳೇದಾಗ್ಲಿ. ನಮ್ಮ ತಂಡದವರೇನೆ. ಯಾಕೆಂದ್ರೆ ಒಂದು ಕುಟುಂಬ ಅಂತಂದ್ರೆ ಶುರು ಮಾಡಿದಾಗ ಬರೀ ಒಂದು ಡೈರೆಕ್ಟರು, ಪ್ರೊಡ್ಯೂಸರು, ಒಂದು ಮ್ಯೂಸಿಕ್ ಡೈರೆಕ್ಟರ್ ಅಂತ ಇದ್ದಿದ್ದು ಹೋಗ್ತಾ ಕುಟುಂಬ ಆಯ್ತು. ನಿಜವಾಗ್ಲೂ ಮೇಡಮ್ ಆಗಿರ್ಬೋದು, ಮನೆಗೆ ಹೋದಾಗ ಅವ್ರು ನೋಡ್ಕೊಳ್ಳುವಂತಹ ರೀತಿ ಒಂದು ತಮ್ಮನಾಗಿ ನೋಡ್ಕೋತಾರೆ. ನಿಜವಾಗ್ಲೂ ಯಾವುದೇ ರೀತಿಯಾದಂಥದ್ದು ಅಂದ್ರೆ ಒಂದು ಮನೇನೆ ನಮ್ದಾಗಿರುತ್ತೆ. ಒಂದು ಫ್ರೀಡಮ್ ಏನಂದ್ರೆ ಇವಾಗ ನಮ್ಮ ಮನೇಲಿ ನಮ್ಮ ಫ್ರೀಡಮ್ ಹೆಂಗ್ ಸಿಗುತ್ತೆ, ಹಂಗ ಅವ್ರ ಮನೇಲಿ ಫ್ರೀಡಮ್, ಒಂದು ಪ್ರೀತಿ ವಿಶ್ವಾಸ ಕೊಟ್ಟು ಪ್ರತಿಯೊಂದು ಹಬ್ಬ ಹರಿದಿನಕ್ಕೂ ನಮ್ಮ ವಿಶಸ್ಸು, ಮಗು ಬರ್ಡೇಗೆ ಎಲ್ಲ ಕರೆದು ಅದೊಂಥರ ಒಂದು ಕುಟುಂಬ ತರನೇ ಆಗೋಯ್ತು. ಹೋಗ್ತಾ ಏನಂತಂದ್ರೆ ಇವಾಗ ಇನ್ನೇನು ಮುಗಿದೋಯ್ತು ಅನ್ನೋದು ಒಂದು ಬೇಜಾರು ಅಷ್ಟೇನೆ. ಕೆಲಸಗಳಂದ್ರೆ ಅಷ್ಟು ಅದ್ಭುತವಾಗಿ ಬಂದಿದೆ.
ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ನಾವು ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕಿಂತ ನಾವು ಅವನೊಂದು ಕಾನ್ಫಿಡೆನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಸಿನಿಮಾ ಅತಿ ದೊಡ್ಡ ಹೆಸರನ್ನ ಮಾಡುತ್ತೆ. ಆ ದೇವರ ಅನುಗ್ರಹದಿಂದ ಎಲ್ಲ ಒಳ್ಳೇದಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್. ಜೈ ಶ್ರೀರಾಮ್. ನನ್ನ ಹೆಸರು ಅತಿಶಯ ಜೈನ್ ಅಂತ ಹೇಳಿ. ಈ ಹಾಡಲ್ಲಿ ಈ ಸಿನಿಮಾದಲ್ಲಿ 2 ಮ್ಯೂಸಿಕ್ ಡೈರೆಕ್ಟರ್ಸ್, 7 ಹಾಡು. ಥ್ಯಾಂಕ್ ಯು ಸರ್. ತುಂಬಾ ದೊಡ್ಡ ಮಾತಾಗಿದೆ. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ಎಷ್ಟೋ ಭಾವಿತೆ ಆಲ್ಬಮ್ಗಳು ಅವರ ಸಂಸ್ಥೆಯಲ್ಲಿ ರಿಲೀಸ್ ಆಗಿದೆ. ಆದ್ರೆ ಇವತ್ತು ನಾವು ಸಂಗೀತ ಒಂದು ಫಿಲ್ಮ್ ಆಗಿ ಅವ್ರ ಜೊತೆ ಕೂತ್ಕೊಂಡಿರೋದು ಒಂದು ಭಾಗ್ಯ ಅಂತ ಅನ್ಕೋತೀನಿ ಸರ್. ಹಲವಾರು ಭಾವಿತೆಗಳು ಕೊಟ್ಟಿದ್ದೀವಿ, ನೀವು ನಮಗೆ ಅವಕಾಶ ಕೊಟ್ಟಿದ್ದೀರಾ, ಮಾಡಿದ್ದೀವಿ. ಸೊ ನಾನು ಇಲ್ಲಿ ಡೆಫಿನೆಟ್ ಆಗಿ ವೆಂಕಿ ಸರ್ ಬಗ್ಗೆ ಮಾತಾಡಬೇಕು. ಒಂದು ಹಾರ್ಡ್ ವರ್ಕ್ ಎಲ್ಲಿಗೆ ತಗೊಂಡೋಗುತ್ತೆ ಅನ್ನೋದಕ್ಕೆ ಗಿಲಿ ವೆಂಕಟೇಶ್ ಅವರೇ ಕಾರಣ. ಜೋರಾದ ಚಪ್ಪಾಳೆ ಕೊಡ್ಬೇಕು ನೀವು ವೆಂಕಟೇಶ್ ಅವರಿಗೆ. ಯಾಕಂದ್ರೆ ನಾನು ತಾಲಟಿ ಚಿತ್ರದಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದೆ, ಅದು ನೆಕ್ಸ್ಟ್ ಬರ್ತಾ ಇದೆ. ತುಂಬಾ ಹಾರ್ಡ್ ವರ್ಕರು. ಸಿನಿಮಾ ಅಂದ್ರೆ ಸಿನಿಮಾ ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಅದು ಅವ್ರನ್ನ ಇಲ್ಲಿ ತನಕ ತಂದಿದೆ. ಈ ಹಾಡುಗಳ ಬಗ್ಗೆ ಜಾಸ್ತಿ ಹೇಳೋದು ಬೇಡ ಅಲ್ವಾ, ಸಿಂಗರ್ಸ್ ಬಗ್ಗೆ ಹೇಳೋದ. ಹಲವಾರು ಸಿಂಗರ್ಸ್ಗಳು, ವಿಜಯ್ ಪ್ರಕಾಶ್, ಹರಿಚರಣ್, ಹಲವಾರು ಚಿನ್ಮಯ್ ಶ್ರೀಪಾದ್ ಅವರು ಹಲವಾರು ಹಾಡುಗಳು ಹಾಡಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ. ಮತ್ತು ನಮ್ಮ ಕಾಡ ಸರು ಲೈವ್ ಏನು ಬೇಕು ಮಾಡಿಸಿ ಅಂತ ಹೇಳಿ, ಗಿಟಾರ್ ಇರ್ಬೋದು, ಯಾವುದಕ್ಕೆ ಬೇಕು ಯಾವುದು ಕಮ್ಮಿ ಆಗಬಾರ್ದು ಅಂತ ಹೇಳಿ ಎಲ್ಲ ಮಾಡಿ ಮಾಡಿಸ್ಕೊಟ್ಟಿದ್ದಾರೆ. ಹಲವಾರು ಚಿತ್ರಗಳಿಗೆ ಮಾಡ್ಕೊಂಡು ಬಂದ್ವಿ ಮ್ಯೂಸಿಕ್ಕು. ಬಟ್ ಇದು ಒಂದು ಭಾಳ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಟ್ಟಂತ, ಚೆನ್ನೈಲಿರೋ ಎಲ್ಲ ಸ್ಟುಡಿಯೋಸು ತೋರಿಸ್ಬಿಟ್ರು ನಮಗೆ. ಸೊ ತುಂಬ ಖುಷಿಯಾಗಿದೆ. ತುಂಬ ಥ್ಯಾಂಕ್ ಯು ಸರ್. ಈ ಥರ ಒಂದು ಪ್ಯಾಷನೇಟ್ ಆಗಿ ನೀವು ಮಾಡಿರೋದ್ರಿಂದ ಎಷ್ಟೋ ನಮ್ಮಂಥ ಕೆಳಗಡೆಯಿಂದ ಬರ್ತಾ ಇರೋ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ತುಂಬಾ ಇದಾಗುತ್ತೆ. ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ಹಲವು ವ್ಯಾಮೋಹ ಅಂತ ಹೇಳ್ತೀವಿ, ಪ್ಯಾಷನ್ ಅಂತೀವಿ ಚಿತ್ರರಂಗ. ನಾನು ಚಿತ್ರರಂಗಕ್ಕೆ ಬಂದಿದ್ದೆ 55 ವರ್ಷಗಳ ಹಿಂದೆ. ಒಂದು ಪ್ಯಾಷನಿಂದ ಇವತ್ತು ಆ ಪ್ಯಾಷನ್ ಹಾಗೆ ಉಳಿಸ್ಕೊಂಡು ಇಂಡಸ್ಟ್ರಿನಲ್ಲಿದ್ದೀನಿ. ಅದೇ ರೀತಿ ಇಲ್ಲಿ ವೆಂಕಟೇಶ್ ಕರ್ಕೊಂಡೋಗಿ ಒಂದು ಸಿನಿಮಾ ಮಾಡ್ತೀನಿ ಅಂತ ನಟರಾಜ್ ಅವ್ರಿಗೆ ಹೇಳ್ತಾರೆ. ನಟರಾಜ್ ಅವರು ನಾನೇ ಬಂಡವಾಳ ಮಾಡ್ತೀನಿ ಅಂತಾರೆ. ಅವ್ರ ಜೊತೆಯಾಗಿ ಅವ್ರ ಧರ್ಮಪತ್ನಿ ನಿಂತ್ಕೊಳ್ತಾರೆ. ಹೇಗೆ ವ್ಯಾಮೋಹ ವರ್ಕೌಟ್ ಆಗುತ್ತೆ ನೋಡಿ. ಆ ರೀತಿ 3 ಜನದ ವ್ಯಾಮೋಹ ವರ್ಕೌಟ್ ಆಗಿದ್ದ ಸಿನಿಮಾನೇ ಕರಿಕಾಡ. ಸೊ ಭಾಳ ಚೆನ್ನಾಗಿದೆ. ಟೈಟ್ಲ್ ಅಂತೂ ತುಂಬ ಚೆನ್ನಾಗಿದೆ, ಡಿಸೈನು ತುಂಬ ಚೆನ್ನಾಗಿದೆ. ಒಂದು ಕಡೆ ವರಾಹ ರೂಪ, ಇನ್ನೊಂದು ಕಡೆ ಗಜರಾಜ. ಸೊ ಭಾಳ ಚೆನ್ನಾಗಿದೆ. ಟೀಸರ್ ತುಂಬ ಚೆನ್ನಾಗಿದೆ. ಇಂಡಸ್ಟ್ರಿ, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಎಲ್ಲ ಇಂಡಸ್ಟ್ರಿ ಸ್ಟ್ರಗಲಲ್ಲಿದೆ. ಈಗ ಚಿತ್ರರಂಗನೇ ಸ್ಟ್ರಗಲ್ ಇದೆ. ಸಿಂಗಲ್ ಸ್ಕ್ರೀನ್ಗಳು ಒಂದೊಂದಾಗಿ ಮುಚ್ಕೊಂಡ್ಬರ್ತಾ ಇದೆ. 2300 ಚಿತ್ರಮಂದಿರಗಳಿದ್ದಂಥ ಕರ್ನಾಟಕದಲ್ಲಿ ಇವತ್ತು 600 ಬಂದು ನಿಂತಿದೆ. 600ನಲ್ಲಿ ಎಷ್ಟೋ ಥಿಯೇಟರ್ಗಳಲ್ಲಿ ಶೋ ಇಲ್ಲ, ಇವತ್ತು ಶೋನೇ ನಡೀತಾ ಇಲ್ಲ. ಸೊ ಅಂಥ ಒಂದು ಪರಿಸ್ಥಿತಿನಲ್ಲಿ ಭಾಳ ಇಂಟ್ರೆಸ್ಟಿಂಗಿಂದ ಮಾಡಿರುವಂಥ ಸಿನಿಮಾ, ಕಷ್ಟಪಟ್ಟು ಇಷ್ಟಪಟ್ಟು ಇಡೀ ಚಿತ್ರತಂಡ ಮಾಡಿದಂಥ ಸಿನಿಮಾ ಕರಿಕಾಳ. ಸೊ ಒಂದು ಹೊಸಬರ ಅಲೆ, ಹೊಸಬರ ಸಿನಿಮಾ. ಮತ್ತು 2 ಮ್ಯೂಸಿಕ್ ಡೈರೆಕ್ಟ್ರು, ಅತಿಶಯ ಜೈನ್ ಮತ್ತು ಶಶಾಂಕ್ ಶೇಷಗಿರಿ ಅಂತೂ ನಾನು ಸ್ಟುಡಿಯೋ ಸ್ಟಾರ್ಟ್ ಆದಾಗಿಂದಲೂ ಅವ್ರು ನೋಡಿದ್ದೀನಿ. ಅವರ ಒಂದು ವಾಯ್ಸ್ ಮಿಕ್ಸಿಂಗ್ ಬಂದ್ರೂ ಅವರು ಎಷ್ಟು ಅದರಲ್ಲಿ ಇನ್ವಾಲ್ವ್ ಆಗ್ತಿದ್ರು ಅನ್ನೋದನ್ನು. ಸೊ ಎಲ್ಲ ಸೇರಿ ಒಂದು ಕರಿಕಾಡು ಅನ್ನೋ ಸಿನಿಮಾದಲ್ಲಿ ಒಳಬಂದಿದೆ. ಸೊ ಇದರಿಂದ ಕಾಡ ಅಂತ ಅದೇ ನಟರಾಜ್ ಅವ್ರಿಗೆ ಕೇಳಿದೆ, ಏನು ಕಾಡ ನಟರಾಜ್ ಅಂತ ಹಾಕಿದ್ರೆ ಏನು ಇದರಿಂದ ಸ್ಟಾರ್ಟ್ ಆಯ್ತಾ? ಇಲ್ಲ ಸರ್, ನನ್ನ ಚೈಲ್ಡ್ಹುಡ್ಡಿಂದ ನಾವು ಕಾಡ ಅಂತ ಕರಿತಿದ್ರು ನಮ್ಮ ಹಳ್ಳಿನಲ್ಲಿ ನನ್ನನ್ನು. ಸೊ ಇದರಿಂದ ಕಂಟಿನ್ಯೂ ಆಗ್ತಾ ಇದ್ದೀನಿ ನಾನು ಅಂತ. ಯಾಕೆಂದರೆ ನಾನು ಚೇಂಜ್ ಮಾಡ್ಕೋಬೇಕು ನನ್ನ ಮೊಬೈಲಲ್ಲಿ ಕಾಡ ನಟರಾಜ್ ಅಂತ. ಯಾಕೆಂತಂದರೆ ಇದು ಬೇರೆ ಟೈಟ್ಲ್ ಇತ್ತು ಮೊದಲು, ನನಗೆ ಆ ಹೆಸರು ಹಾಕ್ಕೊಂಡಿದ್ದೆ. ಬಟ್ ಆ ಟೈಟ್ಲೂ ಮೊನ್ನೆ ಈ ಭಾಷಾ ಒಂದು ಗಲಾಟೆ ಆಯ್ತಲ್ಲ ಗಂಬಾಸದ್ದು, ಅದರಲ್ಲೂ ಸುಮಾರು ಇತಿಹಾಸ ತಜ್ಞರು, ಭಾಷಾ ತಜ್ಞರು ಆ ಟೈಟ್ಲ್ ವಿಷಯ ಬಂದಿದೆ. ಅದರಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಟೈಟ್ಲ್. ಅದ್ರ ಬಗ್ಗೆ ನಿಮ್ಮ ಡಿಸ್ಕಸ್ ಮಾಡಬೇಕು ವೆಂಕಟೇಶ್. ಯಾಕೆಂತಂದರೆ ಆ ಟೈಟ್ಲ್ ಯಾಕೆ ಇಟ್ಟಿದ್ರಿ, ಯಾಕೆ ತೆಗೆದ್ರಿ ಅನ್ನೋದನ್ನು. ಬಟ್ ಈಗ ನೀವೇನು ಟೀಸರ್ ತೋರಿಸಿದ್ರಿ, ಆ ಟೀಸರ್ಗೆ ಕರಿಕಾಡ ಅನ್ನೋ ಟೈಟ್ಲು ಭಾಳ ಆಪ್ಟ್ ಆಗಿದೆ ಅಂತ ನನಗನ್ಸುತ್ತೆ. ಇದ್ರ ಜೊತೆಗೆ ಇನ್ನು ನಮ್ಮ ನೆಂಟರಾದ ಲಹರಿ ವೇಲು ಅವರು ಓಪನ್ ಮಾಡಿ ಹೇಳ್ಬಿಟ್ರು, ನಾನು ಅವರು ಭಾಳ ಹತ್ತಿರದ ನೆಂಟರು ಅಂತ. ಸೊ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ, ಎಲ್ಲರಿಗೂ ಗೊತ್ತು. ಲಹರಿ ಸಂಸ್ಥೆ ನಮ್ಮ ಇಡೀ ಭಾರತ ದೇಶದಲ್ಲಿ ಎಲ್ಲ ಭಾಷೆಯ ಚಿತ್ರಗಳಲ್ಲೂ ಐ ಥಿಂಕ್ ಕರೆಕ್ಟ್ ಎಲ್ಲ ಭಾಷೆಯ ಚಿತ್ರಗಳನ್ನ ಆಡಿಯೋನ ಕೊಂಡ್ಕೊಂಡಿದೆ. ಸೊ ಕರಿಕಾಡ ಆಡಿಯೋ ಅವ್ರ ಕೈ ಹಿಡಿದಿದೆ, ಲಹರಿ ಬೇಲು ಅವ್ರ ಕೈ ಹಿಡಿದಿದ್ದಾರೆ ಕರಿಕಾಡೋದು.
ಸೊ ಆಡಿಯೋ ಸೂಪರ್ ಹಿಟ್ ಆಗಲಿ. ಆಲ್ ದ ಬೆಸ್ಟ್ ಫಾರ್ ಬೋತ್ ಮ್ಯೂಸಿಕ್ ಡೈರೆಕ್ಟರ್ ಶಶಾಂಕ್ ಶೇಷಗಿರಿ ಆ್ಯಂಡ್ ಅತಿಶಯ್ ಜೈನ್ ಆ್ಯಂಡ್ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಾನು ಭಾವಿಸ್ತೀನಿ. ನಾನು ಒಂದು ಪಾತ್ರದಲ್ಲಿ ಮಾಡಿದ್ದೀನಿ, ಅದು ಹೇಗೆ ಮಾಡಿದ್ದೀನಿ ಅಂತ ಸ್ಕ್ರೀನ್ ಮೇಲೆ ನೋಡಬೇಕು. ಯಾಕೆಂತಂದರೆ ನಾನು ಮಾಡಿದ ಪಾತ್ರನ ನಾನು ಡಬ್ಬಿಂಗ್ ಟೈಮ್ನಲ್ಲಿ ನೋಡ್ತೀನಿ ಅಷ್ಟೇ, ಆಮೇಲೆ ಅವ್ರು ನೋಡಲ್ಲ. ಒಟ್ಟಾರೆ ಸಿನಿಮಾದಲ್ಲಿ ನನ್ನ ಪಾತ್ರ ಹೇಗೆ ಬೇರೆ ಪಾತ್ರಗಳ ಜೊತೆ ಸಹಕಾರಿಯಾಗಿದೆ ಅನ್ನೋದನ್ನು ನಾನು ನೋಡಬೇಕು ಅಂತ ಇಂಟ್ರೆಸ್ಟಿಂಗ್ ನನಗೂ ಇದೆ. ಸೊ ಆಲ್ ದ ಬೆಸ್ಟ್ ಎಂಟೈರ್. ನಾನು ಬೇಗ ಮುಗಿಸ್ತೀನಿ. ಕರಿಕಾಳ ಚಿತ್ರದಲ್ಲಿ ನಾನು ಹೀರೋ ಸ್ನೇಹಿತನ ಪಾತ್ರ. ಎಲ್ಲ ಸನ್ನಿವೇಶಗಳಲ್ಲೂ ಜೊತೆಗೆ ಇರ್ತೀವಿ. ಡಿಫ್ರೆನ್ಸ್ ಏನಂದರೆ ಅವರಿಗೆ ಪಟ್ಟಾಪಟ್ಟಿ ಚಡ್ಡಿ ಮೇಲೆ ಲುಂಗಿ ಇರುತ್ತೆ, ನನಗೆ ಅದು ಇರಲ್ಲ, ಬರೀ ಪಟ್ಟಾಪಟ್ಟಿ ಚಡ್ಡಿ ಇರುತ್ತೆ. ಅವರು ತುಂಬ ಅಗ್ರೆಸಿವ್ ಆಗಿ ಅರೋಗೆಂಟಾಗಿ ಕಾಣಿಸ್ತಾ ಇದ್ದಾರೆ. ಅವ್ರನ್ನ ಸಮಾಧಾನವಾಗಿರೋಂಥ ಪಾತ್ರ, ಸ್ನೇಹಿತನ ಪಾತ್ರ. ಪೀಕ್ ಲೆವೆಲಲ್ಲೆಲ್ಲ ಇರುತ್ತೆ ಅವ್ರಿಗೆ. ರೊಮ್ಯಾಂಟಿಕ್ ಆಗ್ಬೋದು, ಅಗ್ರೆಸಿವ್ ಆಗ್ಬೋದು, ಪ್ರತಿಯೊಂದು ಪೀಕಲ್ಲಿ ಇರುತ್ತೆ. ನಾವು ಪಕ್ಕದಲ್ಲಿದ್ದು ಅವ್ರನ್ನ ಸಮಾಧಾನ ಮಾಡುವಂಥ ಕ್ಯಾರೆಕ್ಟರ್. ಸರ್ ಥ್ಯಾಂಕ್ ಯು ಈ ಥರದೊಂದು ಪಾತ್ರ ಕೊಟ್ಟಿದ್ದಾರೆ. ವೆಂಕಟೇಶ್ ಸರ್, ನಟರಾಜ್ ಸರ್. ಸರ್ ಅವರು ಅಲ್ಲ, ಆ ಪಾಯಿಂಟ್ ಇದೆ, ಅದೇ ಪಾಯಿಂಟ್ ನೀವು ಕೇಳಿದ್ದೆ ಪಾಯಿಂಟ್ ಸಿನಿಮಾದಲ್ಲಿ ನೋಡಿ. ಆ ಸೀನಲ್ಲಿ ಇರಲ್ಲ ಅಷ್ಟೇ. ಅಲ್ಲ ಅವರು ಸರ್ ಮೊದಲನೇ ಸಿನಿಮಾ ಆದರೂ ಹೀರೋ ಸಾಹೇಬರು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ. ಯಾಕಂದರೆ ಈ ಕಾಮಿಡಿ ಸೀನ್ಗಳಿಗೆ ಟೈಮಿಂಗ್ ಕೋಆರ್ಡಿನೇಟ್ ಮಾಡಲಿಲ್ಲ ಅಂದರೆ ನಾವು ಮಾಡಿ ವೇಸ್ಟ್ ಆಗುತ್ತೆ. ಬಟ್ ಇವರು ಕಿಲಾಡಿ ಏನಂದರೆ ಸರ್ ಹೆಂಗಿರುತ್ತೆ, ನೀವೇನೋ ಸ್ವಲ್ಪ ಹೇಳಬೇಕು, ನಾನು ಹೆಂಗೆ ಮಾಡ್ತೀನಿ ಏನು ಅಂತ ಹೇಳ್ತಾರೆ ಅಷ್ಟೇ. ಬಟ್ ಭಾಳ ಚೆನ್ನಾಗಿ ಮಾಡ್ತಾರೆ ಸರ್. ಸೀನ್ಗಳಲ್ಲಿ ಡೈಲಾಗ್ ಟೈಮಿಂಗು ಚೆನ್ನಾಗಿರುತ್ತೆ, ಅಪಿಯರೆನ್ಸು ಅಷ್ಟೇ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದು ಮಾಡಿದ್ದಾರೆ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಕರಿಗಾಳ. ಥ್ಯಾಂಕ್ ಯು ಸರ್. ಕರ್ನಾಟಕಕ್ಕೆ, ಕನ್ನಡ ಚಿತ್ರರಂಗಕ್ಕೆ Hello, Check. Hello. Thank you everybody. Thank you everybody in the dais. Please excuse me because I'll be talking in English. It has been a great opportunity and I thank God first and foremost, and all the actually the director, the producer and the hero. All these three actually believed and gave me a small responsibility, and I hope I have committed to the performance, and when the film releases, I wish the audience will be entertained to the whole, and then let the film speak. Okay, thank you very much. ವಿಪಿನ್ ಸರ್, ಥ್ಯಾಂಕ್ ಯು ಸೋ ಮಚ್. ಮಲಯಾಳಂ ಚಿತ್ರರಂಗದಲ್ಲಿ ಬಹಳ ಅದ್ಭುತವಾದ ಪಾತ್ರಗಳನ್ನು ಮಾಡ್ತಾ ಇದ್ರು. ಇವತ್ತು ನಮ್ಮ ಜೊತೆಗೆ ಕರಿಕಾಳ ಒಂದು ಕನ್ನಡ ಸಿನಿಮಾದಲ್ಲಿ ಕಾಣಿಸ್ಕೊಂಡು ಚಂದನವನ ಜೊತೆ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಶುಭವಾಗಿ. ಇನ್ನು ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ ಒಂದು ಸ್ಪೆಷಲ್ ವಿಷಯ. ಇವತ್ತು ಕರಿಕಾಳ ಟೈಟಲ್ ಲಾಂಚ್ ಆಗಿದೆ. ಕರಿಕಾಳನ ಲುಕ್ ಹೇಗಿದೆ ಅಂತ ಗೊತ್ತಾಗಿದೆ. ಅದರ ಜೊತೆಗೆ ನಮ್ಮ ಕಾಡ ನಟರಾಜ್ ಅವರ ಹುಟ್ಟುಹಬ್ಬ. ಸೊ ಹ್ಯಾಪಿ ಬರ್ತ್ಡೇ. ಸಿನಿಮಾ ಅಂದರೆ ಅವರಿಗೆ ಜೀವ, ಅವರ ಕನಸು, ಇದೆಲ್ಲ ನಮಗೆ ಇಷ್ಟೊತ್ತಲ್ಲಿ ಗೊತ್ತಾಗಿದೆ. ಈ ಟೈಟಲ್ ಲಾಂಚ್ ಅಥವಾ ಆ ಮೊದಲ ಪ್ರೆಸ್ ಮೀಟ್ ಕೂಡ ಅವರ ಹುಟ್ಟಿದ ಹಬ್ಬದ ದಿನಾನೇ ಬಂದಿದೆ. ಸೊ ಆಶೀರ್ವಾದ ಕಲಾ ಸರಸ್ವತಿ ಅಂತ ಭಾವಿಸ್ತೀವಿ ಸರ್. ಧನ್ಯವಾದಗಳು. ಶುಭವಾಗಿ. ಆ್ಯಂಡ್ ಚಿತ್ರತಂಡದ ಕಡೆಯಿಂದ ನಮ್ಮ